Hi all, hi everybody, hi all the viewers, hi. Welcome to Teacher on Palm YouTube channel. In this channel, in this part of the video, we are going to discuss about the lesson, the Emperor's New Clothes. For the learning purpose, lesson is divided into 5 parts. Part 1, 2, 3, 4 contain explanation, analysis, discussion and suitable examples. Part 5 goes with question and answers of the emperor's new clothes. Let us move on to the part first. Once upon a time, there lived a proud and foolish emperor who was very fond of wearing new clothes. To him, new clothes meant more than anything else in the world. Indeed, he spent so many hours, even a day, in his dressing room trying out new clothes that he had very little time to attend to the affairs of his kingdom. What happens once upon a time, long ago, long before, ಏನಾಯ್ತು ಬಹಳ ಕಾಲದ ಹಿಂದೆ ದೇರ್ ವಾಸ್ ಎನ್ ಎಂಪರರ್ ಅಲ್ಲೊಬ್ಬ ಎಂಪರರ್ ಇರ್ತಾನೆ. ಹಿ ಇಸ್ ದ ಕಾಂಬಿನೇಷನ್ ಆಫ್ ಟು ಪೆಕ್ಯುಲಿಯರ್ ಕ್ಯಾರೆಕ್ಟರ್ಸ್. ಎರಡು ಒಂದು ವಿಚಿತ್ರವಾದ ಕ್ಯಾರೆಕ್ಟರ್ಸಿನ ಕಾಂಬಿನೇಷನ್. ಫಸ್ಟ್ ಕ್ಯಾರೆಕ್ಟರ್ ಈಸ್ ವೆರಿ ಪ್ರೌಡ್ ಆಫ್ ಹಿಸ್ ಕಿಂಗ್ಡಮ್. ಅದು ಒಂದು. ಅಲಾಂಗ್ ವಿತ್ ದಟ್ ಒನ್ ಮೋರ್ ಈಸ್ ದಟ್ ಇಸ್ ಪೆಕ್ಯುಲರ್ ಪಾಯಿಂಟ್ ಹಿಯರ್, ಹಿ ಈಸ್ ಫೂಲಿಶ್ ಎಂಪರರ್. ಹಿ ಇಸ್ ಎ ಫೂಲ್. ಅಂದ್ರೆ ಟೂ ಕ್ಯಾರೆಕ್ಟರ್ಸ್. ಹಿ ಇಸ್ ಎ ಪ್ರೌಡ್ ಎಂಪರರ್ ಆಸ್ ವೆಲ್ ಆಸ್ ಫೂಲಿಶ್ ಎಂಪರರ್. ವಾಟ್ ಈಸ್ ದ ಫೂಲಿಶ್ನೆಸ್ ಹಿಯರ್ ಡಿನೋಟ್ಸ್? ಏನು ಫೂಲಿಶ್ನೆಸ್ ಏನಪ್ಪಾ ಇಲ್ಲಿ ಅಂತಂದ್ರೆ, he was very fond of wearing new clothes. New clothes ಅಂದ್ಬಿಟ್ರೆ ಸಾಕು, he is very fond of that. ಬಹಳ ಇಷ್ಟ, ವೆರಿ ಫಾಂಡ್. ಅದಕ್ಕಾಗಿ ಹರಿದು ಬೀಳೋದು ಅಂತಾರಲ್ಲ, ಗೀಳು, ಕ್ರೇಜ್. ನ್ಯೂ ಕ್ಲೋತ್ಸ್ ಅಂದ್ಬಿಟ್ರೆ ಅವನಿಗೆ ಇನ್ನೇನು ಬೇಕಿಲ್ಲ. he wants only new clothes, always, every day, ಕಂಟಿನ್ಯೂಯಸ್ಲಿ. ಅದಕ್ಕೆ ಅವನಿಗೆ ಏನಪ್ಪ, ಅಕಾರ್ಡಿಂಗ್ ಟು ಹಿಮ್, ವಾಟ್ ಈಸ್ ನ್ಯೂ ಕ್ಲೋತ್ ಅಂತ ಕೇಳಿದ್ರೆ, he says that to him new clothes mean more than anything else in the world. ವರ್ಲ್ಡ್ ಅಲ್ಲಿ ನ್ಯೂ ಕ್ಲೋತ್ಸ್ಗೆ ಈಕ್ವಿವ್ಯಾಲೆಂಟ್ ಥಿಂಗ್ ಇಲ್ಲೇ ಇಲ್ಲ. ಓನ್ಲಿ ನ್ಯೂ ಕ್ಲೋತ್ ಸ್ಟ್ಯಾಂಡ್ ಸಲೋನ್. ನ್ಯೂ ಕ್ಲೋದೆ ಹೆಚ್ಚು. ವರ್ಲ್ಡ್ ಅಲ್ಲಿರೋಂಥ ಎಲ್ಲ ಥಿಂಗ್ಸ್ಗಿಂತ ನ್ಯೂ ಕ್ಲೋದೆ ಹೆಚ್ಚು. ಅದು ಇವಂದು, ಅದು ಹಿಸ್ ಫೀಲಿಂಗ್. ದಟ್ ಈಸ್ ವೈ ವಾಟ್ ಹಿ ಡಸ್, ಹಿ ಸ್ಪೆಂಡ್ಸ್ ಮೋಸ್ಟ್ ಆಫ್ ಹಿಸ್ ಟೈಮ್ ಓನ್ಲಿ ಇನ್ ಹಿಸ್ ಡ್ರೆಸ್ಸಿಂಗ್ ರೂಮ್. ಅದಕ್ಕಾಗಿ ಏನ್ ಮಾಡ್ತಿದ್ದ, ಮೋಸ್ಟ್ ಆಫ್ ಹಿಸ್ ಟೈಮ್ ಇನ್ ಎ ಡೇ, ಹಗಲತ್ತು ರಾತ್ರಿ ಯಾವ್ದಾದ್ರಾಗಿರ್ಲಿ, ಮೋಸ್ಟ್ ಆಫ್ ದ ಟೈಮ್ ಹಿ ಸ್ಪೆಂಡ್ಸ್ ಇನ್ ಹಿಸ್ ಡ್ರೆಸ್ಸಿಂಗ್ ರೂಮ್. ಡ್ರೆಸ್ಸಿಂಗಿಗಾಗಿನೇ ಒಂದು ರೂಮ್ ಇರುತ್ತೆ. ಒಂದು ರೂಮ್ ಅಂದ್ರೆ ರಾಯಲ್ ಪ್ಯಾಲೇಸ್ ಅಲ್ವಾ ಅದು. ಪ್ಯಾಲೇಸ್ ಅಲ್ಲಿ ಒಂದು ರೂಮ್ ಅಂತಂದ್ರೆ ದೊಡ್ಡದೊಂದು ನಮ್ಮದು ಮನೆ ಇದ್ದಷ್ಟು ಇರ್ತದೆ. ನಮ್ಮ ಮನೆಗಿಂತ ದೊಡ್ಡ ಇರ್ತಾವ ಅವರ ಒಂದೊಂದು ರೂಮ್. ಅಂತ ಒಂದು ದೊಡ್ಡ ಮನೆ, ಒಂದು ದೊಡ್ಡ ರೂಮ್ ಫುಲ್ ಕ್ಲೋತ್ಸೇ ಇದ್ವು. ಆ ಕ್ಲೋತ್ಸ್ ಅಲ್ಲಿ ಇವನೇನ್ ಮಾಡ್ತಿದ್ದ, ಅಲ್ಲೇ ಕಾಲ ಕಳೀತಿದ್ದೆ. ಹೇಗೆ ಅಂತಂದ್ರೆ, ಸೋ ಮೆನಿ ಅವರ್ಸ್ ಎವ್ರಿ ಡೇ ಇನ್ ಹಿಸ್ ಡ್ರೆಸ್ಸಿಂಗ್ ರೂಮ್ ಟ್ರೈಯಿಂಗ್ ಔಟ್ ನ್ಯೂ ಕ್ಲೋತ್ಸ್. ನ್ಯೂ ಕ್ಲೋತ್ಸ್, ಹೊಸ ಬಟ್ಟೆಗಳನ್ನ ಹಾಕೊಳ್ಳೋದು, ಹೊಸ ಡ್ರೆಸ್ ಗಳನ್ನ, ಕ್ಲೋತ್ಸ್ ಅನ್ನ ಟ್ರೈ ಮಾಡೋದು. ಟ್ರೈಯಿಂಗ್ ನ್ಯೂ ಕ್ಲೋತ್ಸ್. ಇಟ್ ಈಸ್ ಹಿಸ್ ರೊಟೀನ್ ವರ್ಕ್. ಇಟ್ ಈಸ್ ಹಿಸ್ ಎವ್ರಿ ಡೇಸ್ ವರ್ಕ್. ಅದಕ್ಕಾಗಿ as he was spending more time in his dressing room trying out new clothes, he has no much time at all to attend his affairs of his kingdom. ಮತ್ತೆ ರಾಜ್ಯದ ಆಡಳಿತ ನೋಡ್ಕೋಬೇಕಲ್ಲ, ಅಡ್ಮಿನಿಸ್ಟ್ರೇಷನ್. ವೇರ್ ಇಸ್ ದ ಟೈಮ್? he was spending most of the hours in his dressing room. ಮತ್ತಿಲ್ಲಿ ಈ ಅಫೇರ್ಸ್ ನೋಡ್ಕೋಬೇಕು ಅಂತಂದ್ರೆ, ಅವನ ಕಿಂಗ್ಡಮ್ ಇದೆಯಲ್ಲ, ಅವನ ಕ್ಯಾಪಿಟಲ್ ಇದೆಯಲ್ಲ, ಅವನದೊಂದು ಎಂಪೈರ್ ಇದೆಯಲ್ಲ, ಆ ಎಂಪೈರ್ ಅನ್ನ ನೋಡ್ಕೋಬೇಕು ಅಂತಂದ್ರೆ ಅದಕ್ಕೆ ಆ ಅಫೇರ್ಸ್ಗೆ, ಆಡಳಿತ ನೋಡೋದಕ್ಕೆ, ಅಡ್ಮಿನಿಸ್ಟ್ರೇಷನ್ ನೋಡೋದಕ್ಕೆ ಹಿ ಹ್ಯಾಸ್ ನೋ ಟೈಮ್. ಇದು ಇವನ ಒಂದು ಕೊರತೆ. ಎಂತದು? ಫಸ್ಟ್ ಒನ್ ಈಸ್ ಹಿ ಇಸ್ ಪ್ರೌಡ್ ಕಿಂಗ್. ಸೆಕೆಂಡ್ ಒನ್, ಹಿ ಇಸ್ ಎ ಫೂಲಿಶ್ ಕಿಂಗ್, ಫಾಂಡ್ ಆಫ್ ನ್ಯೂ ಕ್ಲೋತ್ಸ್. ಹಿ ವಾಸ್ ಸ್ಪೆಂಡಿಂಗ್ more and more time in his dressing room trying out new clothes. And important thing is, he has no time to attend his affairs of his kingdom. ಅವನ ರಾಜ್ಯದ ಆಡಳಿತ ನೋಡ್ಕೊಳ್ಳೋದಕ್ಕೆ ಟೈಮೇ ಇರಲಿಲ್ಲ. ಇದು ಅವನ ಕ್ಯಾರೆಕ್ಟರ್ಸ್ ಬಗ್ಗೆ. ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಒನ್.
This is scene 1, a hall in the emperor's palace. As the curtain goes up, the emperor is seen coming out of his dressing room into the hall where his chief advisor is waiting. The emperor is in a very angry mood. ಇಲ್ಲೇನಾಗಿದೆ, ಈಗ ಸೀನ್ 1 ಸ್ಟಾರ್ಟ್ ಆಗ್ತದೆ. ಡ್ರಾಮಾ ಅಂದ್ಮೇಲೆ ಸೀನ್ಸ್ ಇರ್ತವೆ. ಫಸ್ಟ್ ಸೀನ್, ಸೆಕೆಂಡ್ ಸೀನ್, ಥರ್ಡ್ ಸೀನ್, ಕೆಲವು ಸಾರಿ 10, 11, 12 ಸೀನ್ಸ್ ವರ್ಗನೆ ಇರ್ತವೆ. ದೃಶ್ಯ, ವಾಟ್ ವಿ ಕಾಲ್ ಇನ್ ಕನ್ನಡ, ಇನ್ ಹಿಂದಿ ಟು. ಅಲ್ಲಿ ಏನಿದೆ ಈ ಸೀನ್ ಅಲ್ಲಿ? ಎ ಹಾಲ್ ಇದೆ, ರಾಯಲ್ ಹಾಲ್ ಇದೆ, ರಾಯಲ್ ಕೋರ್ಟ್ ಇದೆ, ರಾಯಲ್ ಹಾಲ್ ಇದೆ, ಪ್ಯಾಲೇಸ್ ಅಲ್ಲಿ ಹಾಲ್ ಇದೆ. ಅದು ಎಂಪರರ್ಸ್ ಪ್ಯಾಲೇಸ್. ಎಂಪರರ್ಸ್ ಪ್ಯಾಲೇಸ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತಲ್ಲ, ಬ್ಯೂಟಿಫುಲ್ ಆಗಿರ್ತದೆ, ಸ್ಪ್ಲೆಂಡಿಡ್ ಆಗಿರ್ತದೆ. ಅಲ್ಲಿ ಏನಾಗಿದೆ ಅಂದ್ರೆ, ಆಸ್ ದ ಕರ್ಟನ್ ಗೋಸ್ ಅಪ್, ಡ್ರಾಮಾದಲ್ಲಿ ಇದೊಂದು ಕಾಮನ್ ಪ್ರೊಸೀಜರ್. ಕಂಪ್ಲೀಟ್ ಆಗಿ ಏನಾಗಿರುತ್ತೆ, ಬಿಫೋರ್ ಡ್ರಾಮಾ ಕಮೆನ್ಸಿಂಗ್ ದ ಕವರ್ ಈಸ್ ಸ್ಪ್ರೆಡ್ ಎಂಟೈರ್ ದ ಸ್ಟೇಜ್. ಒಂದು ಸ್ಕ್ರೀನ್ ಇರುತ್ತೆ, ಆ ಸ್ಕ್ರೀನ್ ಆ ಸ್ಟೇಜ್ ಅನ್ನ ಫುಲ್ ಮುಚ್ಚಿರ್ತಾರೆ. ಯಾವಾಗ ಡ್ರಾಮಾ ಸ್ಟಾರ್ಟ್ ಆಗ್ತದೆ, ಸ್ಕ್ರೀನ್ ಗೋಸ್ ಅಪ್ ಗ್ರಾಜುಯಲಿ, ಸ್ಕ್ರೀನ್ ಮೇಲಕ್ಕೆ ಹೋಗುತ್ತೆ. ಸ್ಕ್ರೀನ್ ಮೇಲಕ್ಕೆ ಹೋಯ್ತು ಅಂದ್ರೆ ಡ್ರಾಮಾ ಸ್ಟಾರ್ಟ್ ಆಯ್ತು ಅಂತ. ಹಿಯರ್ ಕರ್ಟೈನ್ ಗೋಯಿಂಗ್ ಅಪ್, ಕರ್ಟನ್ ಮೇಲೆ ಹೋಗ್ತಾ ಇದೆ, ಗೋಸ್ ಅಪ್. ಆಲ್ರೆಡಿ ಇಟ್ ಹ್ಯಾಸ್ ಕಂಪ್ಲೀಟ್ಲಿ ಇಟ್ ಈಸ್ ದೇರ್ ಇನ್ ದ ಅಪ್ ಸೈಡ್, ಮೇಲಿಕ್ಕೆ ಹೋಗ್ಬಿಟ್ಟಿದೆ ಈಗ. ಸೊ ಡ್ರಾಮಾ ಈಸ್ ಸ್ಟಾರ್ಟೆಡ್. ಎಂಪರರ್ ಎಂಟರ್ಸ್ ಫ್ರಮ್ ಹಿಸ್ ಡ್ರೆಸ್ಸಿಂಗ್ ರೂಮ್ ಇನ್ ಟು ದ ಹಾಲ್. ಅಲ್ಲಿ ಎಂಪರರ್ ಇದ್ದಾನೆ, ಡ್ರೆಸ್ಸಿಂಗ್ ರೂಮ್ ಇಂದ ಹಾಲಿಗೆ ಬರ್ತಿದ್ದಾನೆ. ಇನ್ ದಟ್ ಹಾಲ್ ಚೀಫ್ ಅಡ್ವೈಸರ್ ಈಸ್ ವೇಟಿಂಗ್ ಫಾರ್ ದ ಎಂಪರರ್. ಚೀಫ್ ಅಡ್ವೈಸರ್ ಅಂದ್ರೆ ಸ್ಟೇಟ್ ಅಲ್ಲಿ ಒಬ್ಬ ದೊಡ್ಡ ಆಫೀಸರ್, ಅವನು ಕೂಡ. ಆ ಚೀಫ್ ಅಡ್ವೈಸರ್ ವೇಟ್ ಮಾಡ್ತಾ ಇದ್ದಾನೆ ಎಂಪರರ್ಗೆ. ಎಂಪರರ್ಗಿಂತ ದೊಡ್ಡವರು ಯಾರಿಲ್ಲಲ್ವಾ? ದಟ್ ಈಸ್ ವೈ ಚೀಫ್ ಅಡ್ವೈಸರ್ ಈಸ್ ವೇಟಿಂಗ್ ಫಾರ್ ದ ಎಂಪರರ್. ಎಂಪರರ್ ಕೇಮ್ ಇನ್ ಟು ದ ಹಾಲ್, ಬಟ್ he observes that person, that is chief advisor observes the emperor, that emperor is in very angry mood. ಎಂಪರರ್ ಹೇಗಿದ್ದಾನೆ ಇಲ್ಲಿ? ಆಂಗ್ರಿ ಮೂಡ್ ಅಲ್ಲಿ ಇದ್ದಾನೆ, ಸಿಟ್ಟಾಗಿದ್ದಾನೆ. ಯಾಕಂತ ಗೊತ್ತಿಲ್ಲ, ಬಟ್ ಹಿ ಈಸ್ ಇನ್ ಆಂಗ್ರಿ ಮೂಡ್. ವಾಟ್ ಈಸ್ ದ ರೀಸನ್ ಆಫ್ ಹಿಸ್ ಆಂಗರ್? ಲೆಟ್ ಅಸ್ ಸಿ. ಎಂಪರರ್ pointing to something in his dressing room. Useless. All these clothes are useless. Now, one of the suits can be worn by me. ಹೇಳ್ತಾನೆ ಈಗ ಎಂಪರರ್, ಹೇಳ್ತಾನೆ ಯೂಸ್ಲೆಸ್, ಪಾಯಿಂಟಿಂಗ್ ಟು ಸಮಥಿಂಗ್ ಇನ್ ಹಿಸ್ ಡ್ರೆಸ್ಸಿಂಗ್ ರೂಮ್. ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಏನಿದಾವ ಅಲ್ಲಿ? ಆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ದೇರ್ ಆರ್ ಸೋ ಮೆನಿ ಕ್ಲೋತ್ಸ್. ಅಂದ್ರೆ ದೇರ್ ಇಸ್ ಅ ಸ್ಟಾಕ್ ಆಫ್ ಕ್ಲೋತ್ಸ್. ರಾಜನಿಗೆ ಹಾಕೊಳ್ಳೋದಕ್ಕೆ, ಎಂಪರರ್ಗೆ ಹಾಕೊಳ್ಳೋದಕ್ಕೆ ಇಟ್ ಇಸ್ ಎ ಬಿಗ್ ಸ್ಟಾಕ್ ಈಸ್ ದೇರ್, ಬಿಕಾಸ್ ಹಿ ಆಲ್ವೇಸ್ ಟ್ರೈಸ್ ಔಟ್ ಎಲ್ಲ ನೋಡ್ತಿದ್ದಾನಲ್ಲ, ಚೆಕ್ ಮಾಡ್ತಿದ್ದಾನೆ ವಿಚ್ ಕ್ಲೋತ್ ಈಸ್ ಸೂಟಬಲ್ ಫಾರ್ ದಿಸ್ ಡೇ ಅಂತ. ದಟ್ ಈಸ್ ವೈ ದೇರ್ ಇಸ್ ಅ ಬಿಗ್ ಸ್ಟಾಕ್. ಅದ್ರ ಕಡೆಗೆಲ್ಲ ಸ್ಟಾಕಿನ ಕಡೆಗೆ ಪಾಯಿಂಟಿಂಗ್ ಟು ದಟ್ ಸ್ಟಾಕ್, ಪಾಯಿಂಟಿಂಗ್ ಟು ದಟ್ ಕ್ಲೋತ್ಸ್. ಆ ಸ್ಟಾಕಿನ ಕಡೆ ಕೈ ಬೆರಳು ತೋರಿಸಿ ಪಾಯಿಂಟ್ ಮಾಡ್ಬಿಟ್ಟು ಹೇಳ್ತಾನೆ ಯೂಸ್ಲೆಸ್. ಆಲ್ ದ ಕ್ಲೋತ್ಸ್ ಆರ್ useless. None of the suits can be worn by me. None of the suits. None of the suits. ಇದ್ರಾಗಿರಂತ ಯಾವ ಸೂಟ್ಸು ನನಗೆ ಸೂಟ್ ಆಗಲ್ಲ. ಐ ಕಾಂಟ್ ವೇರ್ ಇಟ್. ನನ್ನ ಕೈಲಂತ ಇದನ್ನ ತಗೊಳ್ಳೋದಕ್ಕೆ, ನನ್ನ ಕೈಲಿ ಈ ಸೂಟ್ ಹಾಕೊಳ್ಳೋದಕ್ಕಾಗಲ್ಲ. ಬಿಕಾಸ್ ಆಲ್ ಆಫ್ ದೆಮ್ ಆರ್ ಯೂಸ್ಲೆಸ್. ಚೆನ್ನಾಗೇ ಇಲ್ಲ, ಯಾವ ಚೆನ್ನಾಗಿಲ್ಲ ಇದ್ರಾಗೆ ಅಂತ ಎಂಪರರ್ದು ಕಂಪ್ಲೇಂಟ್. ಚೀಫ್ ಅಡ್ವೈಸರ್, Your Majesty, these are the best that I could get for you today. ನೋಡ್ರಿ ಪಾಪ ಚೀಫ್ ಅಡ್ವೈಸರ್ ಏನ್ ಹೇಳ್ತಾರೆ, ಯುವರ್ ಮ್ಯಾಜೆಸ್ಟಿ. ಯುವರ್ ಮ್ಯಾಜೆಸ್ಟಿ ಅಂದ್ರೆ ಮಹಾಪ್ರಭುಗಳೇ. ರಾಜನನ್ನ ಅಡ್ರೆಸ್ ಮಾಡೋದು ಹಾಗೇನೆ, ಎಂಪರರ್ ಆಗಿರ್ಲಿ, ಕಿಂಗ್ ಆಗಿರ್ಲಿ. ಯುವರ್ ಮ್ಯಾಜೆಸ್ಟಿ, ಯುವರ್ ಹೈನೆಸ್, ಮೈ ಲಾರ್ಡ್, ಮೈ ಗಾಡ್, ಈ ತರ ಅಡ್ರೆಸ್ ಮಾಡ್ತಾರೆ. ಇಲ್ಲಿ ಕೂಡ ಯುವರ್ ಮ್ಯಾಜೆಸ್ಟಿ, ಮಹಾಪ್ರಭುಗಳೇ. ದೀಸ್ ಆರ್ ದ ಬೆಸ್ಟ್. ಈ ಕ್ಲೋತ್ಸ್ ಇದಾವಲ್ಲ, ಇಲ್ಲಿ ಸ್ಟಾಕ್ ಇದಾವಲ್ಲ ಡ್ರೆಸ್ಸಿಂಗ್ ರೂಮ್ ಅಲ್ಲಿ, ನಿಮ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ, ದೇ ಆರ್ ನಾಟ್ ಆರ್ಡಿನರಿ ಕ್ಲೋತ್ಸ್, ದೇ ಆರ್ ಬೆಸ್ಟ್. ಒನ್ ಈಸ್ ಬೆಟರ್ ಟು ಅನದರ್. ಒಂದಕ್ಕಿಂತ ಒಂದು ಗುಡ್ ಕ್ವಾಲಿಟಿ ಸೂಟ್ಸ್ ಇದಾವೆ. ಐ ಕುಡ್ ಗೆಟ್ ಫಾರ್ ಯು ಟುಡೇ. ನಾನ್ ನಿಮಗಾಗಿ ಇದನ್ನ ಸೆಲೆಕ್ಟ್ ಮಾಡ್ಕೊಂತಾನಿದ್ದೀನಿ. ಅಂತಿಂತ ಕ್ಲೋತ್ಸ್ ಅಲ್ಲ ಇವು, ಬೆಸ್ಟ್ ಕ್ಲೋತ್ಸ್. ಬೆಸ್ಟ್ ಅಂತ ಯೂಸ್ ಮಾಡಿದಾನೆ ಇಲ್ಲಿ, ಅದನ್ನ ನೋಡ್ಕೊಳ್ಳಿ. ಬೆಸ್ಟ್ ಕ್ಲೋತ್ಸ್ ಅಂದ್ರೆ ಅದಕ್ಕಿಂತ ಚೆನ್ನಾಗಿರೋವು ಇಲ್ಲೇ ಇಲ್ಲ ಅಂತ. Emperor, the best, did you say? If these are the best, then my empire is full of worthless tailors. Banish them all.
send them one and all out of the country. I want new clothes. I want new clothes. I want a tailor who can make me different set of clothes every day. You may go now. Come to me only when you find a new tailor. ಹೇಳ್ತಾನೆ ಈಗ ಎಂಪರರ್ ಹೇಳ್ತಾನೆ, ಅದು ಆಂಗ್ರಿ ಮೂಡಲ್ಲೇ ಇದನ್ನೆಲ್ಲ ಹೇಳ್ತಾನೆ. ದ ಬೆಸ್ಟ್ ಕ್ಲೋತ್ಸ್ ಯು ಆರ್ ಸೇಯಿಂಗ್, ಇಫ್ ದೇ ಆರ್ ದ ಬೆಸ್ಟ್, ನಿನ್ನ ಪ್ರಕಾರ ಅಕಾರ್ಡಿಂಗ್ ಟು ಯು, ಇಫ್ ದೇ ಆರ್ ದ ಬೆಸ್ಟ್, ಅವನ್ನೇ ನಾವು ಬೆಸ್ಟ್ ಅಂತ ಅಂದ್ಕೊಂಡ್ರೆ ಆ ಕ್ಲೋತ್ಸ್ ಅನ್ನ, ಅವನ್ನ ಸ್ಟಿಚ್ ಮಾಡಿರೋ ಟೈಲರ್ಗಳು ಇದಾರಲ್ಲ ಅವರೆಲ್ಲ, ದೆನ್ ಮೈ ಎಂಪೈರ್ ಈಸ್ ಫುಲ್ ಆಫ್ ವರ್ತಲೆಸ್ ಟೈಲರ್ಸ್. ನನ್ನ ಎಂಪೈರ್ ಅಲ್ಲಿ ಇರೋರೆಲ್ಲ ಯಾರು? ವರ್ತ್ಲೆಸ್, ಉಪಯೋಗಕ್ಕೆ ಬರದೇ ಇರೋ ಟೈಲರ್ಸ್ ಇದಾರೆ ಎಲ್ಲರೂ. ಯಾಕಂತಂದ್ರೆ ದೇ ಆರ್ ದ ಬೆಸ್ಟ್ ಅಂತಿ, ಅದಕ್ಕಿಂತ ಬೆಸ್ಟ್ ಅಂದ್ಮೇಲೆ ಇನ್ಯಾರು ಅದಕ್ಕಿಂತ ಚೆನ್ನಾಗು ಸ್ಟಿಚ್ ಮಾಡರಿಲ್ಲ ಅನ್ನಂಗಾಯ್ತು. ಆಲ್ ದ ಟೈಲರ್ಸ್ ಆರ್ ವೇಸ್ಟ್, ವರ್ತ್ಲೆಸ್, ಬ್ಯಾನಿಶ್ ದೆಮ್ ಆಲ್, ಅವ್ರನ್ನ ಎಲ್ಲರನ್ನು ತೆಗೆದಾಕ್ಬಿಡು. ಅಷ್ಟೇ ಅಲ್ಲ, ಸೆಂಡ್ ದೆಮ್ ಒನ್ ಅಂಡ್ ಆಲ್ ಔಟ್ ಆಫ್ ದ ಕಂಟ್ರಿ, ನಮ್ ಕಂಟ್ರಿಯಿಂದ ಕಿಕ್ ದೆಮ್ ಔಟ್, ಹೊರಗೆ ಹಾಕ್ಬಿಡು ಹೋಗ್ಲಿ. ಬಿಕಾಸ್ ಆಲ್ ದ ಟೈಲರ್ಸ್ ರಿಸಲ್ಟೆಡ್ ವರ್ತ್ಲೆಸ್, ಯಾವ್ದಕ್ಕೂ ಉಪಯೋಗ ಇಲ್ಲ ಅಂತ ಗೊತ್ತಾಗ್ಬಿಡ್ತಲ್ಲ. ದಟ್ ಇಸ್ ವೈ ದೇ ಶುಡ್ ಬಿ ಹಿಯರ್ ಇನ್ ಮೈ ಎಂಪೈರ್. ಇಫ್ ದೇ ಆರ್ ನಾಟ್ ಏಬಲ್ ಟು ಸ್ಟಿಚ್ ಎ fashioned, new designed suit or the cloth for me, what is the necessity of those people in my country? ಅವ್ರಂತ ಟೈಲರ್ ಇಲ್ಲ ಅಂದ್ರೆ ನನಗೊಂದು ಕ್ಲೋತ್ ಅನ್ನ, ನ್ಯೂ ಕ್ಲೋತ್ ಅನ್ನ, ಒಳ್ಳೆ ಗುಡ್ ಕ್ಲೋತ್ ಅನ್ನ ಸ್ಟಿಚ್ ಮಾಡಿ ಕೊಡಕ್ ಆಗದ ಅಂತ ವರ್ತ್ಲೆಸ್ ಟೈಲರ್ಗೆ ಇಲ್ಲಿರೋದಕ್ಕೆ ಜಾಗ ಇಲ್ಲ. ಅದಕ್ಕೆ ಸೆಂಡ್ ದೆಮ್ ಒನ್ ಅಂಡ್ ಆಲ್ ಔಟ್ ಆಫ್ ದ ಕಂಟ್ರಿ, ಕಂಟ್ರಿಯಿಂದನೇ ಕಳಿಸ್ಬಿಡ ಅವ್ರನ್ನ, ಇರೋದ್ ಬೇಡ, ಹೋಪ್ಲೆಸ್ ಫೆಲೋಸ್, ಯೂಸ್ಲೆಸ್ ಫೆಲೋಸ್ ಅಂತ. ಅದಕ್ಕೆ ಮತ್ತೆ ಹೇಳ್ತಾನೆ, ಸಿ ಐ ವಾಂಟ್ ನ್ಯೂ ಕ್ಲೋತ್ಸ್, ಐ ವಾಂಟ್ ನ್ಯೂ ಕ್ಲೋತ್ಸ್. ಸೆಕೆಂಡ್ ಟೈಮ್ ಪ್ರೆಸ್ ಮಾಡಿ ಹೇಳ್ತಾನೆ, ಸ್ಟ್ರೆಸ್ ಮಾಡಿ ಹೇಳ್ತಾನೆ, ಆ ನ್ಯೂ ಕ್ಲೋತ್ಸ್ ಅಂದ್ರೆ ಅಲ್ಲಿರಂತ ಡ್ರೆಸ್ಸಿಂಗ್ ರೂಮ್ ಅಲ್ಲಿರಂತ ಕ್ಲೋತ್ಸ್ ಎಲ್ಲ ದೇ ಆರ್ ನಾಟ್ ನ್ಯೂ ಅಟ್ ಆಲ್ ಅಕಾರ್ಡಿಂಗ್ ಟು ದ ಎಂಪರರ್. ಎಂಪರರ್ ಪ್ರಕಾರ ಏನು ಅವ್ಯಾವ ನ್ಯೂ ಅಲ್ಲ. ಬಟ್ ವಾಟ್ ಚೀಫ್ ಅಡ್ವೈಸರ್ ಸೇಸ್, all of them are new, best clothes. But for emperor, they are new clothes, waste clothes, worthless clothes, useless clothes. ಹೆಂಗಿದೆ? ಅದಕ್ಕೆ ಐ ವಾಂಟ್ ನ್ಯೂ ಕ್ಲೋತ್ಸ್, ಅವೆಲ್ಲವನ್ನು ಬಿಟ್ಟು ಈಗ ಹೊಸ ಫ್ಯಾಷನ್ ಅಲ್ಲಿ ಬಂದಿರೋಂಥ ನ್ಯೂ ಫ್ಯಾಷನ್ಡ್, ನ್ಯೂ ಡಿಸೈನ್ಡ್ ಕ್ಲೋತ್ ಐ ವಾಂಟ್. ಅಲಾಂಗ್ ವಿತ್ ದಟ್ ಹಿ ಸೇಸ್ ದಟ್ ಐ ವಾಂಟ್ ಎ ನ್ಯೂ ಟೈಲರ್. ಈಗಿರೋ ಟೈಲರ್ ಅಲ್ಲ, ನನಗೆ ಅವರೆಲ್ಲರಿಗಿಂತ ಒಬ್ಬ ಗುಡ್ ಟೈಲರ್ ಬೇಕು. ಒನ್ ಹೂ ಕ್ಯಾನ್ ಮೇಕ್ ಮಿ ಎ ಡಿಫರೆಂಟ್ ಸೆಟ್ ಆಫ್ ಕ್ಲೋತ್ಸ್ ಎವ್ರಿ ಡೇ. ಹೂ ಕ್ಯಾನ್ ಮೇಕ್ ಮಿ ಎ ಡಿಫರೆಂಟ್ ಸೆಟ್ ಆಫ್ ಕ್ಲೋತ್ಸ್. ನನಗೆ ಇವೆಲ್ಲ ಏನಿದಾವೆ ಡಿಸೈನ್ಡ್, ಫ್ಯಾಷನ್ಡ್, ಇವೆಲ್ಲವನ್ನೂ ಬಿಟ್ಟು, ಇದಕ್ಕೆಲ್ಲದಕ್ಕಿಂತ ಬಿಟ್ಟು ಸ್ಪೆಷಲ್ ಅಂಡ್ ಡಿಫರೆಂಟ್ ಸೆಟ್ ಕ್ಲೋತ್ಸ್ ಅನ್ನ ಸ್ಟಿಚ್ ಮಾಡಿಕೊಡಂತ ಗುಡ್ ಟೈಲರ್ ನನಗೆ ಬೇಕು. ಎವ್ರಿ ಡೇ ಐ ವಾಂಟ್ ನ್ಯೂ ಕ್ಲೋತ್. ದ ಟೈಲರ್ ಮಸ್ಟ್ ಸ್ಟಿಚ್ ಡಿಫರೆಂಟ್ ಸೆಟ್ ಆಫ್ ಕ್ಲೋತ್ ಎವ್ರಿ ಡೇ ಟು ಮೀ. ದಟ್ ಕೈಂಡ್ ಆಫ್ ಟೈಲರ್ ಐ ವಾಂಟ್, ದಟ್ ಟೈಪ್ ಆಫ್ ಟೈಲರ್ ಐ ವಾಂಟ್. ನನಗೆ ಅಂತ ಟೈಲರ್ ಬೇಕು. ಇಲ್ಲಿರೋರೆಲ್ಲ ಟೈಲರ್ಗಳಲ್ಲೆಲ್ಲ ವರ್ತ್ಲೆಸ್ ಟೈಲರ್. ಅದಕ್ಕೆ ಹೇಳಿದ್ರಲ್ಲ, ಬ್ಯಾನಿಶ್ ದೆಮ್ ಆಲ್ ಅಂಡ್ ಸೆಂಡ್ ದೆಮ್ ಒನ್ ಅಂಡ್ ಆಲ್ ಔಟ್ ಆಫ್ ದ ಕಂಟ್ರಿ. ಅದಕ್ಕೆ ಮತ್ತಿನ್ನೊಂದ್ಸರಿ ಕಾಶನ್ ಹೇಳ್ತಾನೆ, ಈಗ ಎಚ್ಚರಿಕೆ ಕೊಡ್ತಾನೆ. ಏನಂತ? ಯು ಮೇ ಗೋ ನೌ, ನೀನು ಹೋಗ್ಬೋದಿನ್ನ, ಇಲ್ಲೇನು ನಿನಗೆ ಕೆಲಸ ಇಲ್ಲ ಅಂತ. ಯಾಕಂದ್ರೆ ಅವನು ಚೀಫ್ ಅಡ್ವೈಸರ್ಸ್ ಡ್ಯೂಟಿ ಟು ಅರೇಂಜ್ ನ್ಯೂ ಕ್ಲೋತ್ಸ್ ಎವ್ರಿ ಡೇ. ಅವನ್ ಚೀಫ್ ಅಡ್ವೈಸರ್ ಡ್ಯೂಟಿ ಇದು, ಪ್ರತಿದಿನನೂ ಎವ್ರಿ ಡೇ ನ್ಯೂ ಕ್ಲೋತ್ಸ್ ತರಬೇಕಾಗಿತ್ತು. ಆದ್ರೆ ಅವ್ನು ನ್ಯೂ ಕ್ಲೋತ್ ಹಿ ಹ್ಯಾಸ್ ಸೆಲೆಕ್ಟೆಡ್, ಬಟ್ ದೇ ಆರ್ ನಾಟ್ ಸೂಟಬಲ್ ಫಾರ್ ಕಿಂಗ್ ಅಕಾರ್ಡಿಂಗ್ ಟು ಹಿಸ್ ವಿಲ್ ಅಂಡ್ ವಿಶ್. ಅವನ ಮನಸ್ಸಿಗೆ ಇಷ್ಟ ಇಲ್ಲ, ಯಾಕೆ ಅವನಿಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಎಂಪರರ್ಗೆ. ದಟ್ ಈಸ್ ವೈ ಎಂಪರರ್ ಆರ್ಡರ್ಸ್ ದ ಚೀಫ್ ಅಡ್ವೈಸರ್ ಗೋ ಹಿಮ್, ಹಿ ಮೇ ಗೋ ಔಟ್. ಅವನು ಹೊರಗೆ ಹೋಗ್ಬಿಡ್ಬೋದು, ನೀನು ಹೋಗ್ಬಿಡು. ಆಮೇಲೆ ಕಮ್ ಟು ಮೀ, ಬಾ ನೀನು ವಾಪಸ್, ಕಮ್ ಟು ಮೀ. ಯಾವಾಗ? ವೆನ್ ಯು ಫೈಂಡ್ ಎ ನ್ಯೂ ಟೈಲರ್. ಓನ್ಲಿ ವೆನ್ ಯು ಫೈಂಡ್ ಎ ನ್ಯೂ ಟೈಲರ್. ನ್ಯೂ ಟೈಲರ್ ಎಂತ ಟೈಲರ್? ನ್ಯೂ ಟೈಲರ್ ಮೀನ್ಸ್ ಆ ಟೈಲರು ಶುಡ್ ಪ್ರಿಪೇರ್ ನ್ಯೂ ಸೆಟ್ ಆಫ್ ಕ್ಲೋತ್ಸ್ ಎವ್ರಿ ಡೇ, ನ್ಯೂ ಫ್ಯಾಷನ್, ನ್ಯೂ ಡಿಸೈನ್. ದೆನ್ ಓನ್ಲಿ ಯು come to me along with that new tailor, new efficient tailor, good tailor.
he orders. Then what? The chief advisor bows and takes a few steps towards the door, then stops and turns towards the emperor again. ಮತ್ತೇನಾಗ್ತದೆ? ವಾಟ್ ಹ್ಯಾಪನ್ಸ್? ದ ಚೀಫ್ ಅಡ್ವೈಸರ್ ಬೋಸ್ ಅಂಡ್ ಗೋಸ್. ಬೋಸ್ ಅವನ್ ಮತ್ತೆ ಹೋಗ್ತಾನೆ. ಚೀಫ್ ಅಡ್ವೈಸರ್ ಯು ಮೇ ಗೋ ಅನ್ನೋ ಒಂದ್ ಮೇಲೆ ಇನ್ನೇನ್ ಕೆಲಸ ಐತೆ. ಈ ಬೋಸ್ ಟು ದ ಎಂಪರರ್. ಎಂಪರರ್ಗೆ ಒಂದ್ಸರಿ ಬೋ ಮಾಡ್ತಾನೆ, ಬಗ್ಗೆ ನಮಸ್ಕಾರಗಳನ್ನ ಮಾಡ್ತಾನೆ. ಇದು ಪ್ರೊಸೀಜರ್. ಕೋರ್ಟ್ ಇದರಲ್ಲಿ, ಕೋರ್ಟ್ ಅಂದ್ರೆ ಕಿಂಗ್ಸ್ ಕೋರ್ಟ್ ಅಲ್ಲಿ, ರಾಯಲ್ ಕೋರ್ಟ್ ಅಲ್ಲಿ ರಾಜನಿಗೆ ಬರ್ಬೇಕಾದ್ರೂ ಕೂಡ ಫಸ್ಟ್ ಎಂಟ್ರೆನ್ಸ್ ಅಲ್ಲಿ, ಎಂಟರಿಂಗ್ ಅಲ್ಲಿ ಹಿ ಹ್ಯಾಸ್ ಟು ಗೋ, ಒನ್ ಹ್ಯಾಸ್ ಟು ಗೋ, ಅಂಡ್ ಹೋಗ್ಬೇಕಾದ್ರೂ ಕೂಡ ಹಿ ಮಸ್ಟ್ ಹ್ಯಾಸ್ ಟು ಬೋ. ಮತ್ತೆ ಅಲ್ಲಿನ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಬಗ್ಗೆ ನಮಸ್ಕಾರ ಮಾಡಿನೇ ಹೋಗ್ಬೇಕು. ಸೇಮ್ಲಿ ಚೀಫ್ ಅಡ್ವೈಸರ್ ಬೋಸ್ ಟು ದ ಎಂಪರರ್ ಅಂಡ್ ಗೋಸ್ ಟುವರ್ಡ್ಸ್ ದ ಡೋರ್ ಅಂಡ್ ಥಿಂಕ್ಸ್ ಸಮಥಿಂಗ್. ಮತ್ತೆ ಹೋಗ್ಬೇಕಾದ್ರೆ ಏನೋ ಒಂದನ್ನ ಯೋಚನೆ ಮಾಡ್ತಾನೆ ಅಂಡ್ ಕಮ್ಸ್ ಬ್ಯಾಕ್. ಮತ್ತೆ ವಾಪಸ್ ಬರ್ತಾನೆ. ವಾಪಸ್ ಬಂದಾಗ ಏನಾಗ್ತದೆ? ಎಂಪರರ್, ಹ್ಯಾವ್ ಯು ಸಮಥಿಂಗ್ ಮೋರ್ ಟು ಸೇ? ಚೀಫ್ ಅಡ್ವೈಸರ್, Your Majesty, since yesterday, 2 weavers from a distant place have been waiting outside the palace to see you. ಹೇಳ್ತಾರೆ. ಎಂಪರರ್ ಕೇಳ್ತಾನೆ ಮತ್ತೆ ಇನ್ನೊಂದ್ಸರಿ ಕ್ವಶನ್ ಮಾಡ್ತಾನೆ. ಯಾಕಂತಂದ್ರೆ ಅಲ್ಲಿಗೆಲ್ಲ ಹೋಗಿರ್ತಾನೆ ಇವನು ಅಲ್ಲ. ಚೀಫ್ ಅಡ್ವೈಸರ್ ಟೇಕ್ಸ್ ಫ್ಯೂ ಸ್ಟೆಪ್ಸ್ ಟುವರ್ಡ್ಸ್ ದ ಡೋರ್ ಬಟ್ ಹಿ ರಿಟರ್ನ್ ಇಮಿಡಿಯೇಟ್ಲಿ ಥಿಂಕಿಂಗ್ ಸಮಥಿಂಗ್. ಏನೋ ಸಮಥಿಂಗ್ ಇಲ್ಸ್, ಏನೋ ಒಂಚೂರು ಯೋಚನೆ ಮಾಡ್ಬಿಟ್ಟು ಹಿ ಹ್ಯಾಸ್ ರಿಟರ್ನ್. ದಟ್ ಈಸ್ ವೈ he questioned. Emperor questioned, is there anything special to say me? ಏನಾದ್ರೂ ವಿಶೇಷವಾಗಿ ಏನಾದ್ರೂ ಹೇಳೋದಿದೆಯಾ ನನಗೆ ಅಂತ ಎಂಪರರ್ ಆಸ್ಕ್ಸ್ ಕ್ವಶನ್ಸ್. ಚೀಫ್ ಅಡ್ವೈಸರ್ ರಿಪ್ಲೈಸ್. ಚೀಫ್ ಅಡ್ವೈಸರ್ ಹೇಳ್ತಾನೆ, ಅವನು ಆಂಗ್ರಿ ಮೂಡಲ್ಲೇ ಹೇಳ್ತಾನೆ ಎಂಪರರ್. ಚೀಫ್ ಅಡ್ವೈಸರ್ ಕಾಮ್ ಆಗಿ ಹೇಳ್ತಾನೆ. ಯಾಕಂದ್ರೆ ಅವನು ಎಷ್ಟಾದ್ರೂ ಆಂಗ್ರಿ ಆಗಿರ್ಲಿ, ಇವನ್ ಮಾತ್ರ ಕಾಮ್ ಆಗಿರ್ಬೇಕಲ್ಲ ಚೀಫ್ ಅಡ್ವೈಸರ್. ಸೊ ಸೇಸ್, ಯುವರ್ ಮ್ಯಾಜೆಸ್ಟಿ, since yesterday 2 weavers from distant place have been waiting outside the palace to see you. ಏನಂತ ಹೇಳ್ತಾನೆ ನೋಡ್ರಿ, ಯುವರ್ ಮ್ಯಾಜೆಸ್ಟಿ, since yesterday, since last day, since yesterday 2 weavers are waiting. ಒಂದಿಬ್ರು ವೀವರ್ಸ್ ವೇಟ್ ಮಾಡ್ತಾ ಇದ್ದಾರೆ. ಎಸ್ಟರ್ಡೇ ಅಂಡ್ ಟುಡೇ, ಅಲ್ಲಿ ನಿನ್ನೆಯಿಂದನೂ ಒಂದಿಬ್ರು ವೀವರ್ಸ್ ವೇಟ್ ಮಾಡ್ತಾ ಇದ್ದಾರೆ. ದೇ ಆರ್ ಫ್ರಮ್ ಡಿಸ್ಟಾಂಟ್ ಪ್ಲೇಸ್. ಅವ್ರು ಎಲ್ಲಿಂದ ಬಂದಿದ್ದಾರೆ? ಡಿಸ್ಟಾಂಟ್ ಪ್ಲೇಸ್, ಬಹಳ ದೂರದಿಂದ ಎಲ್ಲಿಂದನೋ ಬಂದಿದಾರಂತೆ. ಫ್ರಮ್ ಡಿಸ್ಟಾಂಟ್ ಪ್ಲೇಸ್ ದೇ ಹ್ಯಾವ್ ಕಮ್ ಅಂಡ್ ದೇ ಆರ್ ವೇಟಿಂಗ್ ಔಟ್ಸೈಡ್ ದ ಪ್ಯಾಲೇಸ್. ಪ್ಯಾಲೇಸಿನ ಔಟ್ಸೈಡ್ ವೇಟ್ ಮಾಡ್ತಾ ಇದ್ದಾರೆ. ಯಾತಕ್ಕೆ? ದೇ ವಾಂಟ್ ಟು ಸಿ ಯು. ನಿಮ್ಮನ್ನ ನೋಡ್ಬೇಕಂತೆ. ದೇ ವಾಂಟ್ ಟು ಸಿ ಯು. ಏನಿದೆ ಇಲ್ಲಿ? ಇನ್ನೊಂದ್ಸರಿ ನೋಡ್ಕೊಂತ ಹೋಗೋದಾದ್ರೆ, ಎಂಪರರ್ ಕ್ವಶನ್ಸ್, ಈಸ್ ದರ್ ಎನಿಥಿಂಗ್ ಮೋರ್ ಟು ಸೇ ಹಿಮ್? ಮತ್ತೆ ಚೀಫ್ ಅಡ್ವೈಸರ್ ಸೇಸ್ ಎಸ್. ದಟ್ ಈಸ್ ವಾಟ್? ದಟ್ ಈಸ್ 2 weavers are there. They have come from distant place. They are waiting since yesterday, since 2 days, since last day, and they want to see you. Now they are outside of the ಪ್ಯಾಲೇಸ್. ಔಟ್ಸೈಡ್ ಆಫ್ ದ ಪ್ಯಾಲೇಸ್ ಅಲ್ಲಿ ದೇ ಆರ್ ವೇಟಿಂಗ್, ವೇಟ್ ಮಾಡ್ತಾ ಇದ್ದಾರೆ. ಇದಿಷ್ಟನ್ನ ಚೀಫ್ ಅಡ್ವೈಸರ್ ಹೇಳ್ತಾನೆ. ಚೀಫ್ ಅಡ್ವೈಸರ್ ಹೇಳಿದ್ಮೇಲೆ ರಿಯಾಕ್ಷನ್ ಏನಿರಬೇಕು ಎಂಪರರ್ದು? ಲೆಟ್ ಇಟ್ ಬಿ ಸೀನ್. ಎಂಪರರ್ ಇನ್ ಆಂಗ್ರಿ ಟೋನ್, ವೀವರ್ಸ್, ಬಟ್ ಐ ಡೋಂಟ್ ನೀಡ್ ವೀವರ್ಸ್. ಐ ವಾಂಟ್ ಗುಡ್ ಟೈಲರ್ಸ್. ಐ ವಾಂಟ್ ಟೈಲರ್ಸ್ ಹೂ ವಿಲ್ ಮೇಕ್ ಮಿ ನ್ಯೂ ಕ್ಲೋತ್ಸ್. ಹೇಳ್ತಾನೆ ಎಂಪರರ್. ಸಿಟ್ಟು ಬಂದ್ಬಿಟ್ಟದ ಈಗ ಆಂಗ್ರಿ ಟೋನ್ ಅಲ್ಲಿ. ಅದಕ್ಕಿಂತ ಮುಂಚೆ ಆಂಗ್ರಿ ಮೂಡ್ ಅಲ್ಲಿದ್ದ. ಈ ಮಾತು ಕೇಳಿಬಿಟ್ಟು ಆಂಗ್ರಿ ಟೋನ್ ಅಲ್ಲಿ ಹೇಳ್ತಾನೆ. ಯಾಕಂತಂದ್ರೆ ಫಸ್ಟ್ ಇವನ್ ಏನ್ ಕೇಳ್ದ? ಐ ವಾಂಟ್ ಗುಡ್ ಟೈಲರ್ ಅಂದಿದ್ದಾನೆ. ಅದಕ್ಕೆ ಇವನು ಯಾರು ವೀವರ್ ಬಂದಿದ್ದಾರೆ ಅಂತ ಹೇಳ್ತಾನೆ. ದಟ್ ಈಸ್ ವೈ ಹಿ ಸೇಸ್ ಇನ್ ಆಂಗ್ರಿ ಟೋನ್ ದಟ್ ವೀವರ್ಸ್ ಆರ್, ಬಟ್ ಐ ಡೋಂಟ್ ನೀಡ್ ವೀವರ್ಸ್. ನನಗೆ ವೀವರ್ಸ್ ಬೇಕಿಲ್ಲ. ಐ ಡೋಂಟ್ ನೀಡ್, ಐ ನೀಡ್ ಗುಡ್ ಟೈಲರ್ಸ್. ಯಾಕಂತಂದ್ರೆ ವೀವರ್ಸ್ ಏನು? ವಾಟ್ ಇಸ್ ದ ಡ್ಯೂಟಿ ಆಫ್ ದ ವೀವರ್ಸ್? ವಾಟ್ ಇಸ್ ದ ವರ್ಕ್ ಆಫ್ ದ ವೀವರ್ಸ್? ದ ವೀವ್ ಅಷ್ಟೇ. ಬಟ್ಟೆಗಳನ್ನ ನೇಯ್ತಾರೆ ಅಷ್ಟೇ. ನೇಯ್ದನ್ನ ತಗೊಂಡು ನಾನೇನ್ ಮಾಡ್ಲಿ? ಅದನ್ನ ಸ್ಟಿಚ್ ಮಾಡ್ಬೇಕಲ್ಲ. ಸ್ಟಿಚ್ ಮಾಡ್ಬೇಕಂದ್ರೆ ಯಾರು ಬೇಕು? ಟೈಲರ್ಸ್ ಬೇಕು. ದಟ್ ಈಸ್ ವೈ ಐ ನೀಡ್ ಗುಡ್ ಟೈಲರ್ಸ್. ಐ ವಾಂಟ್ ಟೈಲರ್ಸ್. ನನಗೆ ಅಂತ ಟೈಲರ್ಸ್ ಬೇಕು. ಹೂ ಮೇಕ್ ಮಿ ನ್ಯೂ ಕ್ಲೋತ್ಸ್. ಈಗಿನವೆಲ್ಲ ಹಳೆ, ಓಲ್ಡ್ ಒನ್, ಓರ್ನ್ ಔಟ್ ಅವೆಲ್ಲನ. ದಟ್ ಈಸ್ ವೈ ಐ ವಾಂಟ್ ಎ ಗುಡ್ ಟೈಲರ್ ಟು ಮೇಕ್ ನ್ಯೂ ಫ್ಯಾಷನ್ಡ್, ನ್ಯೂ ಡಿಸೈನ್ಡ್, ನ್ಯೂ ಕಲರ್ಡ್, ನ್ಯೂ ಪ್ಯಾಟರ್ನ್ಡ್ ಕ್ಲೋತ್ಸ್ ಎವ್ರಿ ಡೇ ಅಂತ ಹೇಳ್ತಾನೆ.
ಇಲ್ಲೇನೋ ಇದೆ ಅಲ್ಲ, ಇಲ್ಲೇನೋ ಇದೆ. ವ್ಯೂವರ್ಸ್ ಬಂದಿದ್ದಾರೆ, ಸುಮ್ನೆ ಯಾಕೆ ವ್ಯೂವರ್ಸ್ ಅನ್ನ ಕರ್ಕೊಂಡ್ ಬರ್ತಾನೆ ಚೀಫ್ ಅಡ್ವೈಸರ್? ಅವನಿಗೆ ಗೊತ್ತು, ಹಿ ನೋಸ್ ಕಿಂಗ್ ವಾಂಟ್ಸ್ ಟೈಲರ್. ಬಟ್ ವ್ಯೂವರ್ಸ್ ಯಾಕೆ ಇಲ್ಲಿ? ವ್ಯೂವರ್ಸ್ ಬಗ್ಗೆ ವೈ ಹಿ ಇಸ್ ಎಕ್ಸ್ಪ್ಲೈನಿಂಗ್ ಸಮಥಿಂಗ್ ಇಸ್ ಸ್ಪೆಷಲ್ ಅಲ್ಲ ಇಲ್ಲಿ. ಲೆಟ್ ಇಟ್ ಬಿ ಸೀನ್, ಲೆಟ್ ಅಸ್ ಸಿ ವಾಟ್ ಇಸ್ ದೇರ್. Chief Advisor, Your Majesty, these men say that they have found a secret way of weaving the finest silk cloth and making the most beautiful clothes from the cloth that they weave. They claim to be magic tailors. ಹೇಳ್ತಾನಲ್ಲಿ ಚೀಫ್ ಅಡ್ವೈಸರ್ ಮತ್ತೆ ಹೇಳ್ತಾನೆ, ಯುವರ್ ಮ್ಯಾಜೆಸ್ಟಿ, ದೀಸ್ ಮೆನ್ ಸೇ ದಟ್ ದೇ ಹ್ಯಾವ್ ಫೌಂಡ್ ಎ ಸೀಕ್ರೆಟ್ ವೇ ಆಫ್ ವೀವಿಂಗ್ ದ ಫೈನೆಸ್ಟ್ ಸಿಲ್ಕ್ ಕ್ಲಾತ್. ಅವ್ರು ಹೇಳ್ತಾರೆ, ದೇ ಹ್ಯಾವ್ ರಿಸರ್ಚ್ಡ್, ಯಾವುದೋ ಒಂದು ರಿಸರ್ಚ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅವರು. ಫೈನೆಸ್ಟ್ ಸಿಲ್ಕ್ ಕ್ಲೋತ್ ಅಂದ್ರೆ ರೇಷ್ಮೆಯ ಬಟ್ಟೆ. ಅದು ನಾಟ್ ಎನ್ ಆರ್ಡಿನರಿ ಸಿಲ್ಕ್ ಕ್ಲೋತ್, ನಾಟ್ ಫೈನೆಸ್ಟ್, ಅತ್ಯುತ್ತಮವಾದ ರೇಷ್ಮೆ ಬಟ್ಟೆಯನ್ನ ತಯಾರಿಸಂತಹ ಒಂದು ನ್ಯೂ ಮೆಥಡ್ ಅನ್ನ, ನ್ಯೂ ಸ್ಟೈಲ್ ಅನ್ನ ದೇ ಹ್ಯಾವ್ ಫೌಂಡ್. ಅವರು ಅದನ್ನ ನೋಡ್ಕೊಂಡಿದಾರಂತೆ, ಯಾವ್ದೋ ಒಂದು ರಿಸರ್ಚ್ ಮಾಡಿದಾರಂತೆ, ಫೈನೆಸ್ಟ್ ಸಿಲ್ಕ್ ಕ್ಲಾತ್ ಅನ್ನ ವೀವ್ ಮಾಡೋದನ್ನ. ಅದೊಂದೇ ಅಲ್ಲ, ನಾಟ್ ಓನ್ಲಿ ವೀವಿಂಗ್ ಅಂಡ್ ಮೇಕಿಂಗ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಲೋತ್ಸ್ ಫ್ರಮ್ ದ ಕ್ಲಾತ್ ದಟ್ ದೇ ವೀವ್ ಬೈ ಯೂಸಿಂಗ್ ದ ಫೈನೆಸ್ಟ್ silk cloth which is woven by those two weavers. They are going to make ready the ಬ್ಯೂಟಿಫುಲ್ ಕ್ಲೋತ್ಸ್. ಯಾವ ಹೇಳಿದ್ರೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡ್ರಿ. ಅವ್ರು ಕೇವಲ ವೀವರ್ ಅಲ್ಲ, ಫೈನೆಸ್ಟ್ ಸಿಲ್ಕ್ ಕ್ಲಾತ್ ಅನ್ನ ವೀವ್ ಮಾಡ್ತಾರೆ. ವೀವ್ ಮಾಡಿದ್ಮೇಲೆ ಏನ್ ಮಾಡ್ತಾರೆ? ಯೂಸಿಂಗ್ ನ್ಯೂ ಫೈನೆಸ್ಟ್ ಸಿಲ್ಕ್ ಕ್ಲೋತ್ಸ್ ಅನ್ನ ಆ ಕ್ಲೋತ್ಸ್ ಆಗಿ ಮತ್ತೆ ಸ್ಟಿಚ್ ಮಾಡ್ತಾರೆ. ಅಂದ್ರೆ ಇಲ್ಲೇನಿಲ್ಲಿ, ದೇ ಆರ್ ದ ವೀವರ್ಸ್, ಆಲ್ಸೋ ದೇ ಆರ್ ದ ಟೈಲರ್ಸ್. ಅವರೇ ಟೈಲರ್ಸ್, ಅವರೇ ಫಸ್ಟ್ ಗೆ ಕ್ಲಾತ್ ಅನ್ನ, ಫೈನೆಸ್ಟ್ ಸಿಲ್ಕ್ ಕ್ಲಾತ್ ಅನ್ನ ವೀವ್ ಮಾಡಿ ಕೇಳ್ತಾರೆ. ಆಫ್ಟರ್ ವೀವಿಂಗ್ ದೇ ಮೇಕ್ ಇಟ್ ರೆಡಿ, ದೇ ಮೇಕ್ ಸೂಟ್ಸ್, ದೇ ಮೇಕ್ ರಾಯಲ್ ಕ್ಲೋತ್ಸ್ ಯೂಸಿಂಗ್ ದ ಫೈನೆಸ್ಟ್ ಸಿಲ್ಕ್ ಕ್ಲೋತ್ಸ್ ವಾಟ್ ದೇ ಹ್ಯಾವ್ ವೋವನ್. ಅಲ್ಲೇನು ಅವರೇನೆ ಇದ್ರಂತ ಸಿಲ್ಕ್ ಕ್ಲೋತ್ ಅನ್ನು ತಗೊಂಡ್ಬಿಟ್ಟು ಮತ್ತೆ ಅವರೇನೆ ಒಂದು ಕ್ಲೋತ್ಸ್ ಅನ್ನ, ಡ್ರೆಸ್ ಅನ್ನ ರೆಡಿ ಮಾಡ್ತಾರಂತೆ. ಆಮೇಲೆ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ ಇಲ್ಲಿ, ದೇ ಕ್ಲೈಮ್ ಟು ಬಿ ಮ್ಯಾಜಿಕ್ ಟೈಲರ್ಸ್. ಅವ್ರು ಒಂದು ಮ್ಯಾಜಿಕ್ ಟೈಲರ್ಸ್ ಅಂತೆ. ಅಂತಿಂತ ಕ್ಲೋತ್ಸ್ ಅನ್ನ ರೆಡಿ ಮಾಡಲ್ಲ, ಈ ಕ್ಲೋತ್ ಅನ್ನ ಉಪಯೋಗಿಸ್ಬಿಟ್ಟು ಬಾರಿ ಬ್ಯೂಟಿಫುಲ್ ಕ್ಲೋತ್ಸ್ ಅನ್ನ, ವಂಡರ್ಫುಲ್ ಕ್ಲೋತ್ಸ್ ಅನ್ನ, ಡ್ರೆಸ್ ಅನ್ನ ರೆಡಿ ಮಾಡ್ತಾರಂತೆ. ಮ್ಯಾಜಿಕ್ ಟೈಲರ್ಸ್ ಅವರು ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದೆಲ್ವಾ ಇವನಿಗೆ ಎಂಪರರಿಗೆ ಬೇಕಾಗಿರೋದು. ವಾಟ್ ನೆಕ್ಸ್ಟ್? ಎಂಪರರ್, ಮ್ಯಾಜಿಕ್ ಟೈಲರ್ಸ್ who make the most beautiful clothes. Then why are you wasting your time here? Go and bring them in at once. ಹೇಳ್ತಾನೆ. ಮ್ಯಾಜಿಕ್ ಟೈಲರ್ಸಾ? ಮತ್ ಮ್ಯಾಜಿಕ್ ಟೈಲರ್ಸಾ ಅಂದ್ರೆ ದೇ ಆರ್ ಗೋಯಿಂಗ್ ಟು ಮೇಕ್ ಬ್ಯೂಟಿಫುಲ್ ಕ್ಲೋತ್ಸ್ ಟು ಮೀ. ನನಗಾಗಿ ಅಂತಂತವ ಕ್ಲೋತ್ಸ್ ರೆಡಿ ಮಾಡ್ತಾರಂತ, ಸ್ಟಿಚ್ ಮಾಡ್ತಾರಂತ. ಮ್ಯಾಜಿಕ್ ಟೈಲರ್ಸ್ ಅಂತ ಅವರು. ದೀಸ್ ಟೈಲರ್ಸ್ ಆರ್ ವೇಸ್ಟ್ ಹೂ ಆರ್ ದೇರ್ ಇನ್ ಮೈ ಕಂಟ್ರಿ ಆಲ್ರೆಡಿ. ನನ್ನ ಕಂಟ್ರಿಯಲ್ಲಿ ಇರೋರೆಲ್ಲ ವೇಸ್ಟ್ ಟೈಲರ್ಸ್. ಇವರು ಮ್ಯಾಜಿಕ್ ಟೈಲರ್ಸಾ? ಬೇಕು ನನಗಾಗಿ ಬ್ಯೂಟಿಫುಲ್ ಕ್ಲೋತ್ಸ್ ಅನ್ನ ರೆಡಿ ಮಾಡ್ತಾರಲ್ವಾ. ಸೊ ವೈ ಆರ್ ಯು ವೇಸ್ಟಿಂಗ್ ಯುವರ್ ಟೈಮ್? ಐ ಸೇ ದೆನ್ ಗೋ ಅಂಡ್ ಬ್ರಿಂಗ್ ದೆಮ್ ಇನ್ ಅಟ್ ಒನ್ಸ್. ತಕ್ಷಣಕ್ಕೆ ಇಮಿಡಿಯೇಟ್ಲಿ ಬ್ರಿಂಗ್ ದೆಮ್ ಇನ್. ನನ್ನ ಹತ್ರ ಕರ್ಕೊಂಡ್ ಬಾ ಇಬ್ರು ಟೈಲರ್ಸ್ ಅನ್ನ. ಅವರನ್ನು ಹೊರಗೆ ಯಾಕೆ ನಿಂದ್ರಿಸಿದ್ಯಾ ನೀನು ಅಂತ ಇಂಪ್ರೆಸ್ ಆಗ್ಬಿಟ್ಟ ಎಂಪರರ್ ಅಲ್ಲ. ಟೈಲರ್, ನ್ಯೂ ಟೈಲರು, ಮ್ಯಾಜಿಕ್ ಟೈಲರು, ಬ್ಯೂಟಿಫುಲ್ ಕ್ಲೋತ್ ಅಂತ ಅಂದ ತಕ್ಷಣಕ್ಕೆ, ಯಾಕಂತಂದ್ರೆ ದ ವರ್ಡ್ಸ್ ಹಿ ನೀಡೆಡ್, ಅವನಿಗಿಂತವೇ ವರ್ಡ್ಸ್ ಬೇಕಾಗಿತ್ತು. ದ ಸೇಮ್ ಈಸ್ ಅಪ್ಲೈಡ್. ಸೊ ಹಿ ಈಸ್ ಇಂಪ್ರೆಸ್ ಆಗಿ ಹೋಗ್ಬಿಟ್ಟ. ಮತ್ತೇನ್ ಹೇಳ್ತಾನೆ ಈಗ? ಮತ್ತೇನಾಗುತ್ತೆ? ವಾಟ್ ನೆಕ್ಸ್ಟ್? ದ ಅಡ್ವೈಸರ್ ಗೋಸ್ ಔಟ್. ದ ಟೂ ವೀವರ್ಸ್ ಎಂಟರ್ ದ ಕೋರ್ಟ್ ಅಂಡ್ ಗೋ ಟು ದ ಎಂಪರರ್. ಮತ್ತಿನ್ನೇನಾಗ್ತದೆ? ಹಿ ಗೋಸ್, ಚೀಫ್ ಅಡ್ವೈಸರ್ ಗೋಸ್ ಟು ಬ್ರಿಂಗ್ ದೆಮ್ ಇನ್. ಅವನು ಹೋಗ್ತಾನೆ, ಕರ್ಕೊಂಡ್ ಬರ್ತಾನೆ. ಟೂ ವೀವರ್ಸ್ ಕೇಮ್. ಟೂ ವೀವರ್ಸ್, ಇಬ್ರು ನೇಕಾರರು ಅಂದ್ರೆ ಏನು? ಬಟ್ಟೆಯನ್ನ ತಯಾರು ಮಾಡೋರು, ನೇಯುವವರು. ಅದು ಯಾವುದೇ ಬಟ್ಟೆ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಟವಲ್ ಆಗಿರ್ಬೋದು, ಲುಂಗಿ ಆಗಿರ್ಬೋದು, ಪಂಚ ಆಗಿರ್ಬೋದು, ಸೂಟ್ ಆಗಿರ್ಬೋದು, ವಾಟ್ ಎವರ್ ಯಾವುದನ್ನಾದ್ರೂ ನೇಯ್ಲಿ, ಅವರೆಲ್ಲರೂ ನೇಕಾರರೇ. ದಟ್ ಈಸ್ ವಾಟ್ ವೀವರ್ಸ್.
ಆ ವೀವರ್ಸ್, 2 ವೀವರ್ಸ್ ಎಂಟರ್ಡ್. 2 ವೀವರ್ ಎಂಟರ್ ಆಗ್ತಾರೆ. ಆಸ್ ಯೂಶುವಲ್ ದೇ ಬೋರ್ಡ್ ಟು ದ ಎಂಪರರ್. ಅವರು ಕೂಡ ಬಗ್ಗಿ ರಾಜನಿಗೆ, ಎಂಪರರ್ಗೆ, ಚಕ್ರವರ್ತಿಗೆ ನಮಸ್ಕಾರ ಮಾಡ್ತಾರೆ. ಇದು ಮಾಡ್ಲೇಬೇಕಲ್ಲ. ದಿಸ್ ಈಸ್ ದ ಪ್ರೊಸೀಜರ್. ಎಂಪರರ್, come in my men, I hear you have some very fine clothes to show me. The clothes that you make must be very wonderful indeed. ಹೇಳ್ತಾನೆ. ಅವ್ನು ನೋಡ್ರಿ ಎಂಪರರ್ ಈಗ ಹೆಂಗಾಗ್ತಾನೆ, ಮೊದಲು ವೀವರ್ಸ, ನೋ ಐ ನೀಡ್ ನಾಟ್ ಎನಿ ವೀವರ್ ಅಂತಾನಿದ್ರಲ್ಲ, ಈಗೇನ್ ಮಾಡ್ತಾನೆ ಅದೇ ವೀವರ್. ಓ ಕಮ್ ಇನ್ ಮೈ ಮೆನ್, ಅಯ್ಯೋ ನಮ್ಮವ್ರೆ ನೀವೆಲ್ಲ, ಕಮ್ ಇನ್ ಅಂತ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದಾನೆ ಎಂಪರರ್. ಐ ಹಿಯರ್ ಯು ಹ್ಯಾವ್ ಸಮ್ ವೆರಿ ಫೈನ್ ಕ್ಲೋತ್ಸ್ ಟು ಶೋ ಮೀ. ಐ ಹಿಯರ್ ಯು ಹ್ಯಾವ್ ವೆರಿ ಫೈನ್ ಕ್ಲೋತ್ಸ್ ಟು ಶೋ ಮೀ. ನನಗೆ ಶೋ ಮಾಡೋದಕ್ಕಾಗಿ ನಿಮ್ಮ ಹತ್ರ ಫೈನ್ ಕ್ಲೋತ್ಸ್ ಇದಾವೆ ಅಂತಂದೇಳಿ ನನಗೆ ಗೊತ್ತಾ. ನೋ ದ ಕ್ಲೋತ್ಸ್ ದಟ್ ಯು ಮೇಕ್, ಏನ್ ನೀವು ದ ಕ್ಲೋತ್ ಇದಾವಲ್ಲ ನಿಮ್ಮ ಹತ್ರ ಇರೋ ಕ್ಲೋತ್ಸ್ ದಟ್ ಯು ಮೇಕ್, ನೀವು ಮಾಡಿರೋಂಥ ಕ್ಲೋತ್ಸ್, ರಿಯಲಿ ನೋ ಡೌಟ್ ದೇ ಆರ್ ವಂಡರ್ಫುಲ್ ಇಂಡೀಡ್. ಅವು ವಂಡರ್ಫುಲ್ ಕ್ಲೋತ್ಸ್ ಇರ್ತವೆ ಬಿಡು, ಅದಕ್ಕಾಗಿನೇ ನನಗೆ ತೋರ್ಸೋದಕ್ಕೆ ಅಲ್ಲಿಂದ ಇಲ್ಲಿಯನ್ನ ಬಂದಿದ್ದೀನಿ. ನೋ ಡೌಟ್ ದೇ ಆರ್ ವಂಡರ್ಫುಲ್ ಇಂಡೀಡ್, ದೇ ಮಸ್ಟ್ ಬಿ ವೆರಿ ವಂಡರ್ಫುಲ್. ಅವಂತೂ ಅದ್ಭುತವಾಗಿರ್ತವೆ ನೀವು ತಂದಿರ ಡ್ರೆಸ್ಸಸ್, ಕ್ಲೋತ್ಸ್ ನನಗೆ ತೋರಿಸಿ ಅಂತ, ಬೇಗ ತೋರಿಸಿ ಅಂತ. ಫಸ್ಟ್ ವೀವರ್, they are, your majesty, but before we begin our work we require a large quantity of the finest silk and the purest gold thread. Second weaver, and we must also have several jewels to sew on your majesty's new clothes. First weaver ಹೇಳ್ತಾನೆ. 2 weavers entered ಅಲ್ಲ ಇಲ್ಲಿ. First weaver says, replies, ಆ ರಾಜನ ಎಂಪರರ್ ಕೇಳಿದಕ್ಕೆ ಇವ್ರು ಹೇಳ್ತದ್ರೆ ಏನಂತ, ಎಸ್ ದೇ ಆರ್. ಎಂಪರರ್ ಏನ್ ಹೇಳ್ತಾನೆ, ಯು ಹ್ಯಾವ್ ಸಮ್ ವೆರಿ ಫೈನ್ ಕ್ಲೋತ್ಸ್ ಟು ಶೋ ಮೀ ಅಂತ, ವೆರಿ ಫೈನ್ ಕ್ಲೋತ್ಸ್ ಇದಾವೆ ನಿಮ್ಮ ಹತ್ರ ಅಂತ. ಫಸ್ಟ್ ವೇವರ್ ಹೇಳ್ತಾನೆ, ಹಿ ಅಕ್ಸೆಪ್ಟ್, ಎಸ್ ದೇ ಆರ್, ಹೌದು ನಮ್ಮ ಹತ್ರ ಫೈನೆಸ್ಟ್ ಕ್ಲೋತ್ಸ್ ಇದಾವೆ ಯುವರ್ ಮ್ಯಾಜೆಸ್ಟಿ, ಮಹಾಪ್ರಭುಗಳೇ. ಬಟ್ ಬಿಫೋರ್ ವಿ ಬಿಗಿನ್ ಅವರ್ ವರ್ಕ್, ನಿಮಗೂ ಕೂಡ ಫೈನೆಸ್ಟ್ ಕ್ಲೋತ್ಸ್ ಬೇಕಲ್ಲ. ಫೈನೆಸ್ಟ್ ಕ್ಲೋತ್ ಬೇಕಂದ್ರೆ ಫೈನೆಸ್ಟ್ ಕ್ಲಾತ್ ಬೇಕಲ್ಲ. ಅದನ್ನ ಟು ಬಿಗಿನ್ ದಟ್ ವರ್ಕ್, ಟು ಬಿಗಿನ್ ದಟ್ ವೀವಿಂಗ್, ಟು ಪ್ರಿಪೇರ್ ಫೈನೆಸ್ಟ್ ಸಿಲ್ಕ್ ಕ್ಲಾತ್. ಫೈನೆಸ್ಟ್ ಸಿಲ್ಕ್ ಕ್ಲಾತ್ ಅನ್ನು ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ವಿ ರಿಕ್ವೈರ್ ಎ ಲಾರ್ಜ್ ಕ್ವಾಂಟಿಟಿ ಆಫ್ ಫೈನೆಸ್ಟ್ ಸಿಲ್ಕ್ ಅಂಡ್ ದ ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್. ಹೇಳ್ತಾರೆ ನಾವ್ ಅಂತದೇ ರಾಯಲ್ ಕ್ಲಾತ್ ಅಲ್ಲ, ರಾಯಲ್ ಕ್ಲೋತ್ ಮಾಡ್ಬೇಕಲ್ಲ, ಅದಕ್ಕೆ ವಿ ರಿಕ್ವೈರ್ ಲಾರ್ಜ್ ಕ್ವಾಂಟಿಟಿ ಆಫ್ ದ ಫೈನೆಸ್ಟ್ ಸಿಲ್ಕ್. ಫೈನೆಸ್ಟ್ ಸಿಲ್ಕ್ ನಮಗೆ ಲಾರ್ಜ್ ಕ್ವಾಂಟಿಟಿ, ಬಹಳ ಸಿಲ್ಕ್ ಬೇಕು, ಫೈನೆಸ್ಟ್ ಸಿಲ್ಕ್, ಅತ್ಯುತ್ತಮವಾದ ರೇಷ್ಮೆ ಬೇಕು. ವಿ ನೀಡ್ ಫೈನೆಸ್ಟ್ ಸಿಲ್ಕ್, ಲಾರ್ಜ್ ಕ್ವಾಂಟಿಟಿ, ಬಹಳಷ್ಟು. ಯಾಕೆ, ಅದ್ರಲ್ಲೆಲ್ಲ ವೇಸ್ಟ್ ಆಗಿ ಹೋಗ್ತದೆ, ಒಂದ್ ಸ್ವಲ್ಪ ಮಾತ್ರ ಬರುತ್ತೆ ನಮಗೆ ಅಂತ. ಈಗ ಸುಮಾರು ಒಂದು 10 ಲೀಟರ್ ಹಾಲನ್ನ ಕಡಿದ್ರೆ ಎಷ್ಟು ಬರ್ತದೆ, ಒಂದೇ 1 ಲೀಟರ್ನಷ್ಟಕ್ಕಿಂತ ಕಡಿಮೆ ತುಪ್ಪ ಬರುತ್ತಲ್ವಾ. ಹಾಗೆ ಇದೆಲ್ಲ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಕೊನೆಗೆ ತುಪ್ಪದ ಹಾಗೆ ನಮಗೆ ಸ್ವಲ್ಪ ಮಾತ್ರ ಪ್ಯೂರೆಸ್ಟ್ ಅಲ್ಲಿನೇ ಪ್ಯೂರೆಸ್ಟ್ ಆಫ್ ಪ್ಯೂರೆಸ್ಟ್ ಸಿಲ್ಕ್ ನಮಗೆ ಸಿಗುತ್ತೆ. ದಟ್ ಇಸ್ ವೈ ವಿ ನೀಡ್ ಲಾರ್ಜ್ ಕ್ವಾಂಟಿಟಿ ಆಫ್ ಫೈನೆಸ್ಟ್ ಸಿಲ್ಕ್, ಅಲಾಂಗ್ ವಿತ್ ದಟ್ ಲಾರ್ಜ್ ಕ್ವಾಂಟಿಟಿ ಆಫ್ ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್. ಬಹಳಷ್ಟು ಗೋಲ್ಡ್ ಥ್ರೆಡ್ ನಮಗೆ ಬೇಕು. ಗೋಲ್ಡ್ ಥ್ರೆಡ್, ಬಂಗಾರದ ದಾರ. ಬಂಗಾರದ ದಾರ ಕೂಡ ಎಷ್ಟು ಬೇಕು, ಹೆವಿ ಕ್ವಾಂಟಿಟಿ ಬೇಕು, ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೇಕು. 2 ಡಿಮ್ಯಾಂಡ್ಸ್ ಅಲ್ಲ ಇಲ್ಲಿ. ಫೈನೆಸ್ಟ್ ಸಿಲ್ಕ್ ಕ್ಲೋತ್ ಮಾಡ್ಬೇಕಂದ್ರೆ ಫಸ್ಟ್ ವೀವರ್, ಅಕಾರ್ಡಿಂಗ್ ಟು ಫಸ್ಟ್ ವೀವರ್, ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್? ಜಸ್ಟ್ ದೀಸ್ 2. ಯಾವ್ಯಾವು? ಲಾರ್ಜ್ ಕ್ವಾಂಟಿಟಿ ಆಫ್ ದ ಫೈನೆಸ್ಟ್ ಸಿಲ್ಕ್ ಅಂಡ್ ಲಾರ್ಜ್ ಕ್ವಾಂಟಿಟಿ ಆಫ್ ದ ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್, ಇವೆರಡು ಹೇಳ್ತಾನೆ. ಸೊ ಸೆಕೆಂಡ್ ವೀವರ್ ಸೇಸ್, ಆಡ್ಸ್. ಫಸ್ಟ್ ವೀವರ್ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾನೆ, ಅದೇ ಮ್ಯಾಟರ್ನ ಸೆಕೆಂಡ್ ವೀವರ್ ಕಂಟಿನ್ಯೂ ಮಾಡ್ತಾನೆ. ಇಡೀ ಪಾಠದಾಗೆಲ್ಲ ಹಾಗೇನೆ. ಈಗ ಸೆಕೆಂಡ್ ವೀವರ್ ಏನ್ ಆಡ್ ಮಾಡ್ತಾನೆ ನೋಡೋಣ. ಅಂಡ್ ವಿ ಮಸ್ಟ್ ಆಲ್ಸೋ ಹ್ಯಾವ್ ಸೆವರಲ್ ಜುವೆಲ್ಸ್ ಟು ಸಿವ್ ಆನ್ ಯುವರ್ ಮ್ಯಾಜೆಸ್ಟೀಸ್ ನ್ಯೂ ಕ್ಲೋತ್ಸ್ ಹೇಳ್ತಾನೆ. ಅದ್ರ ಜೊತೆಗೆ ನಮ್ಗೆ ಇನ್ನೇನ್ ಬೇಕು, ಸೆವೆರಲ್ ಜುವೆಲ್ಸ್ ಬೇಕು. ಸೆವೆರಲ್ ಜುವೆಲ್ಸ್, ಒಂದಷ್ಟು ಮಣಿಗಳು, ಈ ಆಭರಣಕ್ಕೆ ಬೇಕಾಗಿರೋಂಥ ಮುತ್ತು, ರತ್ನ, ವಜ್ರ, ವೈಡೂರ್ಯ, ಮರಕತ, ಮಾಣಿಕೆ, ಗೋಮೇಧಿಕ ಅಂತ ಏನೇ ಹೇಳ್ತೀವಲ್ಲ ನಾವು, ಪರ್ಲು ಅಥವಾ ಗೋಲ್ಡು, ಡೈಮಂಡು, ಪ್ಲಾಟಿನಮ್, ಈ ತರ ಜುವೆಲ್ಸ್, ಈ ತರ ಸೆವೆರಲ್ ಜುವೆಲ್ಸ್ ವಿ ವಾಂಟ್. ಯಾತಕ್ಕೆ? ಟು ಸಿವ್ ಆನ್ ಯುವರ್ ಮ್ಯಾಜೆಸ್ಟೀಸ್ ನ್ಯೂ ಕ್ಲೋತ್ಸ್. ಮ್ಯಾಜೆಸ್ಟೀಸ್ ನ್ಯೂ ಕ್ಲೋತ್ ಅಲ್ಲ, ರಾಯಲ್ ಕ್ಲೋತ್ ಅಲ್ಲ ಇದು,
ರಾಯಲ್ ಡ್ರೆಸ್, ಅದ್ರ ಮೇಲೆ ಸಿವ್ ಮಾಡೋದಕ್ಕೆ ಪೋಣಿಸೋದಕ್ಕೆ ಇವು ಬೇಕು ಅಂತ. ಟೋಟಲಿ ಬೋತ್ ಆಫ್ ದ ವೀವರ್ಸ್ ರಿಕ್ವೈರ್ಮೆಂಟ್ ಟು ಮೇಕ್ ಫೈನೆಸ್ಟ್ ಸಿಲ್ಕ್ ಕ್ಲೋತ್ ಅನ್ನ ಪ್ರಿಪೇರ್ ಮಾಡ್ಬೇಕಂದ್ರೆ ಇವರಿಬ್ಬರ ಕಡೆಯಿಂದ ವಾಟ್ ಇಸ್ ದ ಡಿಮ್ಯಾಂಡ್, ವಾಟ್ ಇಸ್ ದ ರಿಕ್ವೈರ್ಮೆಂಟ್? ಜಸ್ಟ್ 3 ಐಟಮ್ಸ್. ಒಂದು, ಲಾರ್ಜ್ ಕ್ವಾಂಟಿಟಿ ಆಫ್ ಫೈನೆಸ್ಟ್ ಸಿಲ್ಕ್, large quantity of purest gold thread, and it is also same large quantity, several means it is also in many number, jewels. ಇಷ್ಟನ್ನ ನಮಗೆ ಕೊಟ್ರೆ we will start our work ಹೇಳ್ತಾರೆ. Emperor, of course my chief advisor will provide for you whatever you want. You will be given a room in the palace to make the new clothes, and you shall not leave the palace till you have completed the work. I shall wear the new clothes in the procession that I am expected to lead 2 days later. ಹೇಳ್ತಾನೆ ಎಂಪರರ್ ಹೇಳ್ತಾನೆ. ಅಫ್ ಕೋರ್ಸ್ ಎಸ್ ಡೆಫಿನೆಟ್ಲಿ, ಖಂಡಿತವಾಗೂ ಆಗುತ್ತೆ. ಪಾಪ ನೀವು ಒಳ್ಳೆ ಕ್ಲೋತ್ಸ್ ಅನ್ನ ನನಗಾಗಿ ಮಾಡ್ತಾ ಇದೀರಿ ಅಂದ್ರೆ ಅದೆಲ್ಲ ಬೇಕು ಬಿಡ್ರಿ. ಫೈನೆಸ್ಟ್ ಕ್ಲೋತ್ ಬೇಕು, ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್ ಬೇಕು, ಸೆವೆರಲ್ ಜುವೆಲ್ಸ್ ಬೇಕು. ಹಾಗಿದ್ರೇನೆ ಚೆನ್ನಾಗಾಗೋದು ಅಂತಾರ. ಇವನು ಕೂಡ ಎಂಪರರ್ ಅಕ್ಸೆಪ್ಟ್ಸ್. ಎಸ್ ರೈಟ್ ವಾಟ್ ಯು ಆರ್ ಸೇಯಿಂಗ್, ಎವ್ರಿಥಿಂಗ್ ಇಸ್ ರೈಟ್, ಅಕ್ಸೆಪ್ಟೆಡ್ ಅಂತ. ಮೈ ಚೀಫ್ ಅಡ್ವೈಸರ್ ಇಸ್ ಹಿಯರ್, ಹಿ ವಿಲ್ ಪ್ರೊವೈಡ್ ಎವ್ರಿಥಿಂಗ್ ವಾಟ್ ಎವರ್ ಯು ವಾಂಟ್. ನೋಡ್ರಿ, ನಮ್ ಚೀಫ್ ಅಡ್ವೈಸರ್ ಇಲ್ಲೇ ಇದನ್ನಲ್ಲ. ಆ ಚೀಫ್ ಅಡ್ವೈಸರು ನಿಮ್ಗೆ ಏನ್ ಬೇಕು, ವಾಟ್ ಎವರ್ ಯು ವಾಂಟ್, ಎವ್ರಿಥಿಂಗ್ ವಿಲ್ ಬಿ ಪ್ರೊವೈಡೆಡ್. ಪ್ರತಿಯೊಂದನ್ನ ಸಪ್ಲೈ ಮಾಡ್ಬಿಡ್ತಾರೆ, ಕೊಟ್ಬಿಡ್ತಾರೆ ನಿಮ್ಗೆ ನಮ್ ಚೀಫ್ ಅಡ್ವೈಸರು. ಏನ್ ನಿಮಗ್ ಬೇಕು? ಲಾರ್ಜ್ ಕ್ವಾಂಟಿಟಿ ಆಫ್ ಫೈನೆಸ್ಟ್ ಸಿಲ್ಕ್ ಬೇಕು, ಎಸ್ ಇಟ್ ವಿಲ್ ಬಿ ಗಿವನ್. ಲಾರ್ಜ್ ಕ್ವಾಂಟಿಟಿ ಆಫ್ ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್ ಬೇಕು, ಎಸ್ ದಟ್ ಈಸ್ ವಿಲ್ ಆಲ್ಸೋ ಬಿ ಗಿವನ್. ಅದ್ರ ಜೊತೆಗೆ ಏನ್ ಬೇಕು? ಸೆವೆರಲ್ ಜುವೆಲ್ಸ್ ಬೇಕು, ಎಸ್ ದೇ ಆರ್ ರೆಡಿ, ಅವು ರೆಡಿ. ಮೈ ಚೀಫ್ ಅಡ್ವೈಸರ್ ವಿಲ್ ಸಪ್ಲೈ ಈಚ್ ಅಂಡ್ ಎವ್ರಿಥಿಂಗ್. ಪ್ರತಿಯೊಂದನ್ನು ನಮ್ ಚೀಫ್ ಅಡ್ವೈಸರ್ ಕೊಟ್ಬಿಡ್ತಾರೆ. ಅದಕ್ಕೆ ಯಾಕೋರಿ ಎಂಪರರ್ಗೆ ಏನ್ರಿ ಕೊರತೆ ಅಲ್ಲ, ಏನ್ ಕೇಳಿದ್ರು ಕೊಡ್ತಾರೆ. ಅದಕ್ಕೆ ಇಲ್ಲಿ ಕೂಡ ಏನೇ ಕೇಳು ಎಸ್, ಹಾಗೆ ಎಸ್ ಅಂದ್ ಹೋಗ್ಬಿಡ್ತಾನೆ. ಅದ್ರ ಜೊತೆಗೆ ಎಂಪರರ್ ಹೇಳ್ತಾನೆ, ಯು ವಿಲ್ ಬಿ ಗಿವನ್ ಎ ರೂಮ್ ಇನ್ ದ ಪ್ಯಾಲೇಸ್ ಟು ಮೇಕ್ ನ್ಯೂ ಕ್ಲೋತ್ಸ್. ನಿಮಗಾಗಿಲ್ಲಿ ಇಲ್ಲಿನೇ ಪ್ಯಾಲೇಸ್ ಅಲ್ಲಿನೇ ಒಂದು ರೂಮು. ಇಟ್ ಇಸ್ ಸೆಡ್ ನೋ, ರೂಮ್ ಮೀನ್ಸ್ ಬಿಗ್ ಹಾಲ್ ಇನ್ ದ ಪ್ಯಾಲೇಸ್. ನಮಗದು ಬಿಗ್ ಹೋಮ್, ಅವ್ರಿಗದು ಒಂದು ರೂಮ್ ಅಷ್ಟೇ. ನಮ್ಗೆ ದೊಡ್ಡ ಮನೆ ಇದ್ದಷ್ಟು ಇಲ್ಲಿ ಪ್ಯಾಲೇಸ್ ಅಲ್ಲಿ ಒಂದೊಂದು ರೂಮ್ ಇರ್ತವೆ. ಅದಕ್ಕಾಗಿನೇ ದ ರೂಮ್ ಈಸ್ ಪ್ರೊವೈಡೆಡ್ ಫಾರ್ ದೆಮ್, ಫಾರ್ ದ ವೀವರ್ಸ್. ಒಂದು ರೂಮ್ ಅನ್ನ, ಒಂದು ದೊಡ್ಡ ರೂಮ್ ಅನ್ನ ಕೊಡ್ತಾನೆ. ಯಾಕಂದ್ರೆ ವಾಟ್ ದ ಸೈಜ್ ದೇ ನೀಡೆಡ್, ಯಾವ ಸೈಜಿನ ರೂಮ್ ಅವ್ರಿಗೆ ಬೇಕಾಗಿತ್ತು, ದಟ್ ಟೈಪ್ ಆಫ್ ರೂಮ್ ಈಸ್ ಪ್ರೊವೈಡೆಡ್ ಫ್ರಮ್ ದ ಎಂಪರರ್. ಅದಾದ್ಮೇಲೆ ಏನಾಗ್ತದೆ? ಎಂಪರರ್ ಕಾಷಸ್ ದೆಮ್. ಎಂಪರರ್ ಒಂದು ಎಚ್ಚರಿಕೆ ಕೊಡ್ತಾನೆ. ಏನಂತ? ನೀವೇನ್ ಇವಾಗ ಇದ್ದೀರಿ ಆ ರೂಮಲ್ಲಿ, ಯು ಶಲ್ ನಾಟ್ ಲೀವ್ ದ ಪ್ಯಾಲೇಸ್ ಟಿಲ್ ಯು ಹ್ಯಾವ್ ಕಂಪ್ಲೀಟೆಡ್ ದ ಟಾಸ್ಕ್, ಕಂಪ್ಲೀಟೆಡ್ ದ ವರ್ಕ್, ಕಂಪ್ಲೀಟೆಡ್ ದ ವೀವಿಂಗ್ ಅಂಡ್ ಸ್ಟಿಚಿಂಗ್. ನೀವು ಯು ಶಲ್ ನಾಟ್ ಬಿ ಲೀವ್, ನೀವು ಇಲ್ಲಿಂದ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿವರೆಗನ್ನ? till you have completed the work. You complete the work, you complete your weaving, complete your stitching, make the clothes beautifully. Then I see, after the observation you may go now. You may go then. ಅವಾಗ ಮಾತ್ರ ನೀವು ಹೋಗ್ಬೋದು. Until then there is no chance of leaving the palace. ಪ್ಯಾಲೇಸ್ ಬಿಟ್ಟು ನೀವು ಹೋಗಂಗಿಲ್ಲ. You will be here. ಅದಕ್ಕೆ one more reason is there. ಅದಕ್ಕೆ ಏನ್ ಕಾರಣಪ್ಪ ಅಂದ್ರೆ ಅಂತ ಕ್ಲಾರಿಫೈ ಮಾಡ್ತಾನೆ ವ್ಯೂವರ್ಸ್. ಯಾಕೆ ಅಂತಂದ್ರೆ, ಐ ಶಲ್ ವೇರ್ ದ ನ್ಯೂ ಕ್ಲೋತ್ಸ್ ಇನ್ ದ ಪ್ರೊಸಿಷನ್. ಇನ್ ದ ಪ್ರೊಸಿಷನ್ ಇದೆ, ಆ ಪ್ರೊಸಿಷನ್ ಅಲ್ಲಿ ಐ ವಾಂಟ್ ಟು ವೇರ್ ದಟ್ ಕ್ಲೋತ್. ನನ್ನಲ್ಲಿ ಬಿಗ್ ಸ್ಟಾಕ್ ಇದೆ, ಬಟ್ ಆಲ್ ದಟ್ ಸ್ಟಾಕ್ ಈಸ್ ವೇಸ್ಟ್, ವರ್ತ್ಲೆಸ್, ಯೂಸ್ಲೆಸ್. ಅದಕ್ಕಾಗಿ ಐ ವಾಂಟ್ ನ್ಯೂ ಕ್ಲೋತ್ ಅಲ್ವಾ. ಅದಕ್ಕೆ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ನ್ಯೂ ಕ್ಲೋತ್. ಐ ವಾಂಟ್ ಟು ವೇರ್ ಇನ್ ದಟ್ ಪ್ರೊಸಿಷನ್. ಅದನ್ನ ನಾನು ಆ ಪ್ರೊಸಿಷನ್ ಅಲ್ಲಿ ಹಾಕೋಬೇಕು, ವೇರ್ ಮಾಡ್ಕೋಬೇಕು. ದಟ್ ಈಸ್ ವೈ ಯು ಮಸ್ಟ್ ಬಿ ಹಿಯರ್, ಯು ಮಸ್ಟ್ ಬಿ ಕಂಪ್ಲೀಟ್ ಹಿಯರ್ ಇಟ್ ಸೆಲ್ಫ್. ದಟ್ ಐ ಆಮ್ ಎಕ್ಸ್ಪೆಕ್ಟೆಡ್ ಟು ಲೀಡ್. ನನಗೆ ಅದನ್ನೇ ಎಕ್ಸ್ಪೆಕ್ಟೇಷನ್ ಏನಿದೆ, ಐ ಶುಡ್ ವೇರ್ ನ್ಯೂ ಕ್ಲೋತ್ ಇನ್ ದ ಪ್ರೊಸಿಷನ್. ದಟ್ ಈಸ್ ಮೈ ಎಕ್ಸ್ಪೆಕ್ಟೇಷನ್. ನಿಮ್ಮಿಂದನು ದ ಸೇಮ್ ಥಿಂಗ್ ಈಸ್ ಎಕ್ಸ್ಪೆಕ್ಟೆಡ್. ಯಾವಾಗಿದೆ ಪ್ರೊಸಿಷನ್? 2 days ಲೇಟರ್. 2 days ಲೇಟರ್ ಅಲ್ಲಿ ಪ್ರೊಸಿಷನ್ ಇದೆ. ಅಷ್ಟೊತ್ತಿಗೆ
you should make it ready. You should make new good clothes. ಇದನ್ನು ಒಂದು ಕಂಡೀಷನ್, ರಿಕ್ವೆಸ್ಟ್, ಎರಡು ಸೇರಿಕೊಂಡು ಹೇಳ್ತಾನೆ ಎಂಪರರ್. ಫಸ್ಟ್ ವೀವರ್, pardon us, your majesty, we have no new clothes just now to show you. We have come here to explain to you that we have discovered a magic way of making the most beautiful silk cloth. Second weaver, which is so finely woven and has many rich colors and also such attractive patterns that only a great emperor like you can wear clothes made from it. ಹೇಳ್ತಾನೆ ನೋಡ್ರಿ ಹೆಂಗೆ. ಫಸ್ಟ್ ವೀವರ್ ಏನ್ ಹೇಳ್ತಾನೆ, ಪಾರ್ಡನ್ ಅಸ್, ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಅಸ್, ದಯಮಾಡಿ ನಮ್ಮನ್ನ ಕ್ಷಮಿಸಿಬಿಡಿ. ಯಾಕೆ ಅಂತಂದ್ರೆ, ಯುವರ್ ಮ್ಯಾಜೆಸ್ಟಿ, ವಿ ಹ್ಯಾವ್ ನೋ ನ್ಯೂ ಕ್ಲೋತ್ಸ್ ಜಸ್ಟ್ ನೌ ಟು ಶೋ ಯು. ವಿ ಹ್ಯಾವ್ ನೋ ನ್ಯೂ ಕ್ಲೋತ್ಸ್. ನಾವು ಹೇಳಿದ್ವಲ್ಲ ಆ ಥರ ಫೈನೆಸ್ಟ್ ಕ್ಲಾತ್ ಇಂದ ಮಾಡಿರೋದು, ರಿಚ್ ಕಲರ್ ಇರೋದು, ಆಮೇಲೆ ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್ಸ್ ಇಂದ ಮಾಡಿರೋದು, ಗುಡ್ ಪ್ಯಾಟರ್ನ್ ಇರೋಂಥದ್ದು, ಆಮೇಲೆ ಇವನ್ನೆಲ್ಲ ಜುವೆಲ್ಸ್ ಅನ್ನ ಸೀವ್ ಮಾಡಿರೋಂಥ ಕ್ಲಾತ್ ನಮ್ಮಲ್ಲಿ, ಕ್ಲಾತ್ ಆಗ್ಲಿ ಕ್ಲೋತ್ ಆಗ್ಲಿ, ವಿ ಹ್ಯಾವ್ ನೋ ಕ್ಲೋತ್ಸ್. ನಮ್ಮ ಹತ್ರ ಈಗ ಸದ್ಯ ಜಸ್ಟ್ ನಾವು ಈಗಿಲ್ಲ, ಮನೇಲಿದಾವ ಅವೆಲ್ಲ, ಈಗಿಲ್ಲ. ಅದಕ್ಕೆ ದಯಮಾಡಿ ಕ್ಷಮಿಸ್ಬಿಡ್ರಿ. ಪ್ಲೀಸ್ ಪಾರ್ಡನ್, ಪ್ಲೀಸ್ ಎಕ್ಸ್ಕ್ಯೂಸ್. ನಾವ್ ಯಾಕೆ ಬಂದಿವಿ ಇಲ್ಲಿ? ವಿ ಹ್ಯಾವ್ ಕಮ್ ಹಿಯರ್ ಜಸ್ಟ್ ಟು ಎಕ್ಸ್ಪ್ಲೇನ್ ಯು ವಾಟ್ ವಿ ಹ್ಯಾವ್ ಡಿಸ್ಕವರ್ಡ್, ದ ವೇ ಆಫ್ ವೀವಿಂಗ್ ಅಂಡ್ ಸ್ಟಿಚಿಂಗ್. ನಾವಿಲ್ಲಿ ಯಾಕೆ ಬಂದಿವಿ? ಜಸ್ಟ್ ಇದಕ್ಕೆ ನಾವು ಏನ್ ಡಿಸ್ಕವರ್ ಮಾಡಿದ್ವಿ, ಸಂಶೋಧನೆ ಮಾಡಿದ್ವಿ, ನ್ಯೂ ವೇ ಆಫ್ ವೀವಿಂಗ್ ಅನ್ನ, ಮ್ಯಾಜಿಕ್ ವೇ ಆಫ್ ವೀವಿಂಗ್ ಅನ್ನ ಒಂದು ಡಿಸ್ಕವರ್ ಮಾಡಿದ್ವಿ. ಅದನ್ನ ವಿ ವಾಂಟೆಡ್ ಟು ಎಕ್ಸ್ಪ್ಲೈನ್ ಟು ಯು ಸರ್, ಎಕ್ಸ್ಪ್ಲೈನ್ ಟು ಯು ಮೈ ಲಾರ್ಡ್. ನಾವು ನಿಮಗೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತ ಬಂದಿವಿ. ಅದಕ್ಕಾಗಿ ನಾವು ತರಲಿಲ್ಲ. ನೀವು ಕೇಳ್ತೀರಿ ಅಂತ ಗೊತ್ತಿದ್ರೆ ನಾವು ಏನಾಗ್ತಿತ್ತು, ಅಲಾಂಗ್ ವಿತ್ ದಟ್ ಇಲ್ಲಿಗೆ ಬರ್ತಾ ಇದ್ವಿ. ಬಟ್ ನಮಗೆ ಗೊತ್ತಿಲ್ಲ. ಜಸ್ಟ್ ವಿ ಕೇಮ್ ಟು ಎಕ್ಸ್ಪ್ಲೈನ್ ಯು. ಕ್ಷಮಿಸ್ಬಿಡಿ ಅಂತ. ನೋಡ್ರಿ ಎಷ್ಟು ವಿಧೇಯವಾಗಿ ಕೇಳ್ತಾರೆ. ಈ ತರ ವಿಧೇಯವಾಗಿ ಇರಬೇಕು. ಯಾರಿಗಾದ್ರೂ ಒಬ್ರಿಗೆ ಒಳ್ಳೇದಾಗಬೇಕು ಅಂದ್ರೆ, ರಾಜನಿಗೆ ಇಂಪ್ರೆಸ್ ಆಗ್ಬೇಕಲ್ಲ, ಬಹಳಷ್ಟು ವಿಧೇಯವಾಗಿದ್ದಾರೆ, ಬಹಳಷ್ಟು ವಿಧೇಯವಾಗಿ ಹೇಳ್ತಿದ್ದಾರೆ. ಒಂದಿದೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಕೂಡ ಇದೆ. ನೋಡೋಣ ಈ ವೀವರ್ ಕಥೆ ಏನು. ಅದಕ್ಕೆ ಹೇಳ್ತಾರೆ, ಮೋಸ್ಟ್ ಬ್ಯೂಟಿಫುಲ್ ಸಿಲ್ಕ್ ಕ್ಲಾತ್ ಅನ್ನ ಮನೇಲಿದೆ, ನಾವಿಲ್ಲಿ ತರ್ಲಿಲ್ಲ, ನಾವ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಂದಿವಿ ಅಂತ. ಈಗ ಏನ್ ಮಾಡ್ಬೇಕು? ಫಸ್ಟ್ ವೀವರ್ ಹೇಳಿದ್ದನ್ನ ಸೆಕೆಂಡ್ ವೀವರ್ ಕಂಟಿನ್ಯೂ ಮಾಡ್ಬೇಕಲ್ಲ. ಹಿ ಕಂಟಿನ್ಯೂಸ್, ಹಿ ಸೇಸ್ ವಾಟ್, ವಿಚ್ ಈಸ್ ಸೋ ಫೈನ್ಲಿ ವೋವನ್. ಅದೆಂತದ ಕ್ಲಾತ್? ಫೈನೆಸ್ಟ್ ಸಿಲ್ಕ್ ಇಂದ, ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್ ಇಂದ ಮಾಡಿರಂತ ಒಂದು ವೋವನ್ ಕ್ಲಾತ್ ಇದೆಯಲ್ಲ, ಅದೇನಾಗಿರುತ್ತೆ? ಇಟ್ ಕಂಟೈನ್ಸ್ ರಿಚ್ ಕಲರ್ಸ್. ರಿಚ್ ಕಲರ್ ಇದಾವೆ ಅದ್ರಾಗೆ. ಆ ರಿಚ್ ಕಲರ್ ಜೊತೆಗೆ ಅಟ್ರಾಕ್ಟಿವ್ ಪ್ಯಾಟರ್ನ್ಸ್ ಇದೆ. ಅಟ್ರಾಕ್ಟ್, ನೋಡಿದ ತಕ್ಷಣಕ್ಕೆ ಅಟ್ರಾಕ್ಟ್ ಆಗಿರ್ಬೇಕಪ್ಪ. ಇಟ್ ಈಸ್ ಸೀನ್ ನೋ ವೇರ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲೇ ಇಲ್ಲ ಅಂತ ಪ್ಯಾಟರ್ನ್ಸ್ ಅನ್ನ ನಾವು ಹಾಕ್ತಿದೀವಿ. ಅದು ಎಂತದು? ಒಂದು ಸ್ಪೆಷಲ್ ಏನು? ದಟ್ ಓನ್ಲಿ ಎ ಗ್ರೇಟ್ ಎಂಪರರ್ ಲೈಕ್ ಯು ಕ್ಯಾನ್ ವೇರ್ ಕ್ಲೋತ್ಸ್ ಮೇಡ್ ಫ್ರಮ್ ಇಟ್. ಅಂತ ಕ್ಲೋತ್ ಅಲ್ಲಿ ಪ್ರಿಪೇರ್ ಮಾಡಿರೋಂತ ಕ್ಲೋತ್ಸ್ ಇದೆಲ್ಲ, ಅದನ್ನ ಯಾರು ವೇರ್ ಮಾಡ್ಬೇಕು? ಓನ್ಲಿ ದ ಎಂಪರರ್ಸ್ ಲೈಕ್ ಯು. ನಿಮ್ಮಂತ ಗ್ರೇಟ್ ಎಂಪರರ್ಸ್ ಮಾತ್ರ ಅದನ್ನ ವೇರ್ ಮಾಡೋದಕ್ಕೆ ಸಾಧ್ಯ. ಇಟ್ ಇಸ್ ಪಾಸಿಬಲ್ ಓನ್ಲಿ ಫಾರ್ ದ ಎಂಪರರ್ಸ್ ಲೈಕ್ ಯು, ಬಿಕಾಸ್ ದಟ್ ಈಸ್ ಮೋಸ್ಟ್ ಪ್ಯೂರೆಸ್ಟ್, ಮೋಸ್ಟ್ ಫೈನೆಸ್ಟ್, ಮೋಸ್ಟ್ ಕಾಸ್ಟ್ಲಿ ಅಂಡ್ ಮೋಸ್ಟ್ ವ್ಯಾಲ್ಯೂಯಬಲ್. ಅದಕ್ಕಾಗಿ ಏನಾಗ್ತದೆ? ಓನ್ಲಿ ದ ಎಂಪರರ್ಸ್ ಲೈಕ್ ಯು ಕ್ಯಾನ್ ವೇರ್ ಇಟ್. ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾನಲ್ಲ, ನಿಮ್ಮಂತ ರಾಜಾದಿ ರಾಜರ ಮಾತ್ರ ಅಂತ ಡ್ರೆಸ್ ಅನ್ನ ಹಾಕೊಳ್ಳೋದಕ್ಕೆ ಬರ್ತದೆ. ಯಾಕೆ? ದಟ್ ಈಸ್ ದ ಕ್ಲೋತ್ ಮೇಡ್ ಅಪ್ ಆಫ್ ಫೈನೆಸ್ಟ್ ಸಿಲ್ಕ್ ಥ್ರೆಡ್, ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್, ರಿಚ್ ಕಲರ್ಸ್ ಅಂಡ್ ಅಟ್ರಾಕ್ಟಿವ್ ಪ್ಯಾಟರ್ನ್ಸ್ ಇದಾವೆ. ಅಷ್ಟು ಚೆನ್ನಾಗಿರೋದನ್ನ ತಮ್ಮಂತ ಮಹಾರಾಜರು, ರಾಜಾದಿರಾಜರು ಮಾತ್ರ ಹಾಕೊಳ್ಳೋದಕ್ಕೆ ಸಾಧ್ಯ. ಎಂಪರರ್ flattered by this compliment. Well, tell me something about the clothes you make from this wonderful cloth. ಮತ್ತೆ ಹೇಳ್ತಾರೆ, ಎಂಪರರ್ಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಡ್ತು. ಸಿಕ್ಕಾಪಟ್ಟೆ ಅಂತಂದ್ರೆ, ಯಾಕಂದ್ರೆ ಕಾಂಪ್ಲಿಮೆಂಟ್ ಇದು, ಅವನ್ನ ಅಪ್ರಿಶಿಯೇಟ್ ಮಾಡಿದಾನೆ, ಪ್ರೈಸ್ ಮಾಡಿದಾನೆ.
ಎಂಪರರ್ನ. ಹೆಂಗೆ? ದ ಕ್ಲಾತ್ ಅಂದ್ರೆ ಹಿ ಮೇಡ್ ಏನಾಗಿದೆ, ದಟ್ ಈಸ್ ಓವನ್, ಮೇಡ್ ಅಪ್ ಆಫ್ ಫೈನೆಸ್ಟ್ ಸಿಲ್ಕ್ ಥ್ರೆಡ್, ಆಮೇಲೆ ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್ ಅಂಡ್ ಕಾಸ್ಟ್ಲಿ ಜುವೆಲ್ಸ್, ಇವನ್ನೆಲ್ಲ ಸೇರ್ಕೊಂಡು ಪ್ರಿಪೇರ್ ಮಾಡಿರೋಂತ ಕ್ಲಾತ್ ಅನ್ನ ಯೂಸ್ ಮಾಡಿ ಏನ್ ಕ್ಲೋತ್ ಮಾಡಿದರೆ, ಡ್ರೆಸ್ ಮಾಡಿದರೆ, ಇಟ್ ಈಸ್ ಫಿಟ್ ಫಾರ್ ಓನ್ಲಿ ದ ಎಂಪರರ್ಸ್ ದಟ್ ಲೈಕ್ ಯು ಅಂತ ಏನು ಹೇಳಿದರೆ, ನಿಮ್ಮಂತ ರಾಜಾದಿರಾಜರು ಧರಿಸ್ತಕ್ಕಂಥದ್ದು ಅಂತ. ಅವನಿಗೆ ನನ್ನಂತ ರಾಜಾದಿರಾಜ ಅಂತ ಅನ್ಕೊಂಡ್ಬಿಟ್ಮೇಲೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ಸಿಕ್ಕಾಪಟ್ಟೆ ಖುಷಿಯಾಗಿ ಹೇಳ್ತಾರೆ, ಎಸ್ ಎಸ್ ದಟ್ ಈಸ್ ರೈಟ್, ದಟ್ ಈಸ್ ರೈಟ್. ಎಸ್, ಕಂಟಿನ್ಯೂ ಕಂಟಿನ್ಯೂ ಕಂಟಿನ್ಯೂ. ವಾಟ್ ಈಸ್ ಮೋರ್ ಸ್ಪೆಷಾಲಿಟಿ? ವಾಟ್ ಆರ್ ದ ಸಮ್ ಮೋರ್ ಸ್ಪೆಷಾಲಿಟೀಸ್ ಇಫ್ ದೇರ್? ಕಂಟಿನ್ಯೂ ಸೇ, ಎಕ್ಸ್ಪ್ರೆಸ್ ಮಾಡೋನು ಇನ್ನೇನೇನು ಸ್ಪೆಷಾಲಿಟಿ ಐತಿ ನಿಮ್ ಕ್ಲೋತ್ಗೆ ಅಂತೆಲ್ಲ ಹೇಳ್ಕಂತ ಹೋಗ್ಬಿಟ್ಟ ಎಂಪರರ್. ಅಂದ್ರೆ ಇವನೇನಾಗ್ಬಿಡ್ತು, ಟೋಟಲಿ ಈಸ್ ಇಂಪ್ರೆಸ್ಡ್ ಅಲ್ವಾ? ಎಲ್ಲ ಇಂಪ್ರೆಸ್ ಆಗಿ ಹೋಗ್ಬಿಟ್ಟಿದ್ದಾನೆ, ಸಂಪೂರ್ಣವಾಗಿ ಇಂಪ್ರೆಸ್ ಆಗಿ ಹೋಗ್ಬಿಟ್ಟಿದ್ದಾನೆ. ಲೆಟ್ ಅಸ್ ಕಂಟಿನ್ಯೂ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್. ಫಸ್ಟ್ ವೀವರ್, ಯುವರ್ ಮ್ಯಾಜೆಸ್ಟಿ, if you wear this suit made out of this cloth, only wise men can see what you are wearing, but fools will not be able to see it at all. ನೋಡ್ರಿ, ಇನ್ನೊಂದು ಎಂತ ಫಿಟ್ಟಿಂಗ್ ಇಟ್ಬಿಟ್ಟದಾನೆ ಇಲ್ಲಿ. ಏನಂತ? ಯುವರ್ ಮ್ಯಾಜೆಸ್ಟಿ, ಇಫ್ ಯು ವೇರ್ ಎ ಸೂಟ್, ನೀವು ಈ ಸೂಟ್ ಅನ್ನ ಹಾಕೊಂಡ್ರೆ, ಎಂತ ಸೂಟು? ಮೇಡ್ ಔಟ್ ಆಫ್ ದಿಸ್ ಕ್ಲಾತ್. ಮೇಡ್ ಔಟ್ ಆಫ್ ದಿಸ್ ಕ್ಲೋತ್. ಯಾವ ಕ್ಲೋತ್ ಅದು? ಇವಾಗ ಅವ್ರು ಏನ್ ಮ್ಯಾಜಿಕ್ ವೇನಲ್ಲಿ ಮಾಡ್ತಿದಾರೆ, ರಿಸರ್ಚ್ ಮಾಡಿದರೆ ವೀವಿಂಗ್ ಅನ್ನ, ಮ್ಯಾಜಿಕ್ ವೇ ಆಫ್ ವೀವಿಂಗ್, ವಾಟ್ ದೇ ಹ್ಯಾವ್ ಆಲ್ರೆಡಿ ರಿಸರ್ಚ್ ಯೂಸಿಂಗ್ ಫೈನೆಸ್ಟ್ ಸಿಲ್ಕ್, ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್ ಅಂಡ್ ಕಾಸ್ಟ್ಲಿಯೆಸ್ಟ್ ಜುವೆಲ್ಸ್ ಅನ್ನ ಯೂಸ್ ಮಾಡಿ ಏನ್ ಕ್ಲಾತ್ ಅನ್ನ ರೆಡಿ ಮಾಡ್ಕೊಂಡ್ಬಿಟ್ಟು, ಇಟ್ ಈಸ್ ಮೇಡ್ ಇಂಟು ನ್ಯೂ ಕ್ಲೋತ್. ಆ ಕ್ಲೋತ್ ಅನ್ನ ವೇರ್ ಮಾಡಿದ್ರೆ ಓನ್ಲಿ ವೈಸ್ ಮೆನ್ ಕ್ಯಾನ್ ಸಿ, ಓನ್ಲಿ ವೈಸ್ ಮೆನ್ ಕ್ಯಾನ್ ಅಬ್ಸರ್ವ್, ಓನ್ಲಿ ವೈಸ್ ಮೆನ್ ಕ್ಯಾನ್ ಐಡೆಂಟಿಫೈ ದ ಕ್ಲೋತ್, ಐಡೆಂಟಿಫೈ ದ ಡ್ರೆಸ್. ಆ ಡ್ರೆಸ್ ಅನ್ನ ಯಾರು ಐಡೆಂಟಿಫೈ ಮಾಡ್ತಾರೆ? ಇವೆಲ್ಲ ಡಿಸೈನ್ ಮಾಡಿ, ಈ ವೀವಿಂಗ್ ಮಾಡಿ ಇದರಲ್ಲ, ಹೊಸ ಮೆಥಡ್ ನಿಂದ ಮಾಡಿರೋಂತ ಕ್ಲಾತ್ ಅನ್ನ ಯೂಸ್ ಮಾಡಿ ಡ್ರೆಸ್ ಅನ್ನ ಮಾಡಿರೋಂಥದ್ದು, ಸೂಟ್ ಅನ್ನ ಮಾಡಿರೋದನ್ನ ಓನ್ಲಿ ವೈಸ್ ಮೆನ್ ಕ್ಯಾನ್ ಸಿ. If fools, no, they can't. It is not possible to see. ಅವ್ರಿಗೆ ಕಾಣಲ್ಲ. ವೈಸ್ ಮೆನ್ ಮಾತ್ರ ಕಾಣುತ್ತೆ, ವೈಸ್ ಮೆನ್ ಅಲ್ಲದೆ ಇದ್ರೆ ಕಾಣಲ್ಲ. ಫೂಲ್ಸ್ ಇದು ಕಾಣಲ್ಲ. ಫೂಲ್ಸ್ ವಿಲ್ ನಾಟ್ ಬಿ ಏಬಲ್ ಟು ಸಿ ಇಟ್ ಅಟ್ ಆಲ್. ಅವ್ರಿಗೆ ಕಾಣದಿಲ್ಲ ಫೂಲ್ಸ್ ಆಗಿದ್ರೆ. ನೀವೇನ್ ಡ್ರೆಸ್ ಹಾಕೊಂಡು, ದಿಸ್ ಈಸ್ ದ ಮ್ಯಾಜಿಕ್ ಸೂಟ್, ಮ್ಯಾಜಿಕ್ ಡ್ರೆಸ್, ಮ್ಯಾಜಿಕ್ ಕ್ಲೋತ್. ಯಾರಿಗ್ ತಾನೇ ಇಷ್ಟ ಆಗಲ್ಲ ಇಂಥದ್ದನ್ನ ನೋಡ್ಬಿಟ್ರೆ ಅಲ್ವಾ? ಹೌದು, ಏನಾಗುತ್ತೆ? ಸೆಕೆಂಡ್ ವೀವರ್, ಅಂಡ್ ಬೈ ವೇರಿಂಗ್ ದೀಸ್ ಕ್ಲೋತ್ಸ್ ಯು ವಿಲ್ ಬಿ ಏಬಲ್ ಟು ಜಡ್ಜ್ ಯುವರ್ ಮಿನಿಸ್ಟರ್ಸ್ ಅಂಡ್ ಯುವರ್ ಆಫೀಸರ್ಸ್ ವೆರಿ ಈಸಿಲಿ. ಓನ್ಲಿ ದೋಸ್ ಹೂ ಆರ್ ಕ್ಲೆವರ್ ಅಂಡ್ ಫಿಟ್ ಫಾರ್ ದೇರ್ ಜಾಬ್ಸ್ ವಿಲ್ ಸಿ ವಾಟ್ ಯು ವೇರ್. ದೋಸ್ ಹೂ ಆರ್ ಫೂಲಿಶ್ ಅಂಡ್ ಅನ್ಫಿಟ್ ಫಾರ್ ದೇರ್ ವರ್ಕ್ ವಿಲ್ ನಾಟ್ ಸಿ ಎನಿಥಿಂಗ್. ಮತ್ತೆ ಸೆಕೆಂಡ್ ವ್ಯೂವರ್ ಇನ್ನೊಂದಿಷ್ಟು ಸಪೋರ್ಟಿವ್ ಆಗಿ ಅವನಿಗೆ ಮಾತಾಡ್ತಾನೆ. ಅವ್ನು ಕಂಟಿನ್ಯೂ ಮಾಡ್ಬೇಕಲ್ಲ, ಅದಕ್ಕೆ ಇನ್ನೊಂದ್ಸರಿ ಡಬಲ್ ಕಲರ್ ಅವನು ಹಾಕಿರೋ ಕಲರ್ ಇನ್ನೊಂಚೂರು ಕಲರ್ ಹಾಕ್ತಾನೆ, ಕಲರ್ಫುಲ್ ಮಾಡಿ ಹೇಳ್ತಾನೆ. ಏನಂತ? ಹಿ ಸೇಸ್ ದಟ್ ಬೈ ವೇರಿಂಗ್ ದೀಸ್ ಕ್ಲೋತ್ಸ್ ಅನ್ನ ಏನ್ ಮಾಡ್ತೀವಿ ನಾವು, ವ್ಯೂ ಮಾಡಿ ರೆಡಿ ಮಾಡ್ಕೊಂಡು ಕ್ಲೋತ್ ಅನ್ನ ಮಾಡಿದ್ವಿ, ಸೂಟ್ ಮಾಡ್ತೀವಿ. ಆ ಸೂಟ್ ಅನ್ನ ಇಫ್ ಯು ವೇರ್, ನೀವು ಆ ಸೂಟ್ ಅನ್ನ ವೇರ್ ಮಾಡಿದ್ರೆ, you will be able to judge your ministers and your officers very easily. It is possible to judge your officers whether they are fools, whether they are intelligent, whether they are fit for their jobs or not. It is easy because if they identify your clothes, yes, it is declared itself that they are the intelligent, they are the wise men, and they are fit for the profession, fit for the job, fit for the post. If it is not identified by anybody, any officer, any minister, it is nothing to say that they are not fit for the job. ಇದು ಸುಲಭ ಆಗಿಬಿಡುತ್ತೆ. ನಿಮ್ ಡ್ರೆಸ್ ಅನ್ನ ನೀವು ಕೇಳ್ಬೋದು, ವಾಟ್ ಈಸ್ ದ ಕಲರ್ ಆಫ್ ದ ಡ್ರೆಸ್ ಅಂತ ಕೇಳಿದ್ರೆ, ಇಫ್ ಇಟ್ ಈಸ್ ಐಡೆಂಟಿಫೈಡ್, ಯಾರಾದ್ರೂ ಮಿನಿಸ್ಟರ್ ಹೇಳಿದ್ರೆ, ಎಸ್ ಹಿ ಈಸ್ ಫಿಟ್ ಫಾರ್ ದ ಪ್ರೊಫೆಷನ್. ಇನ್ನು ಒಬ್ಬೊಬ್ಬರನ್ನ ಕರೆದು ನೀವು ಕೇಳ್ಬೋದು ನಿಮ್ಮ ಆಫೀಸರ್ಸ್ ಅನ್ನ, ಇದ್ರಲ್ಲಿ ಯಾವ ಪ್ಯಾಟರ್ನ್ ಇದೆ ಅಂತ. ಅವ್ರು ಐಡೆಂಟಿಫೈ ಮಾಡಿದ್ರೆ
ಎಸ್ ದೇ ಆರ್ ಫಿಟ್. ಅವ್ರು ಐಡೆಂಟಿಫೈ ಮಾಡದೇ ಇಲ್ಲದ್ರೆ ಇಟ್ ಈಸ್ ಈಸಿ ದಟ್ ದೇ ಆರ್ ನಾಟ್ ಫಿಟ್ ಫಾರ್ ದ ಪೋಸ್ಟ್ ಅಂತ ನೀವು ಈಜಾಗಿ ಜಡ್ಜ್ ಮಾಡಿಬಿಡ್ಬೋದು, ಐಡೆಂಟಿಫೈ ಮಾಡಿಬಿಡ್ಬೋದು ನೀವು ಯಾರ್ ಫಿಟ್ ಯಾರ್ ಅನ್ಫಿಟ್ ಅಂತ. ನಿಮ್ ಮಿನಿಸ್ಟರ್ ಆಗಿರ್ಲಿ ಆಫೀಸರ್ಸ್ ಆಗಿರ್ಲಿ ಅಂತ ಹೇಳ್ಬಿಟ್ರು, ಇನ್ನೂ ಇಂಪ್ರೆಸ್ ಆಗೋಗ್ಬಿಟ್ಟ ಅವನಲ್ವಾ. ಇಟ್ ಈಸ್ ಈಸಿ ಟು ಐಡೆಂಟಿಫೈ ದ ಕ್ಲೆವರ್ಸ್ ಅಂಡ್ ಫೂಲ್ಸ್. ಇಟ್ ಈಸ್ ಈಸಿ ಟು ಐಡೆಂಟಿಫೈ ದ ಫಿಟ್ಫುಲ್ ಫಾರ್ ಪರ್ಸನ್ಸ್ ಅಂಡ್ ಯೂಸ್ಲೆಸ್ ಪರ್ಸನ್ಸ್. ಫಿಟ್ಲೆಸ್ ಪರ್ಸನ್ಸ್ ಅನ್ನ ನೀವು ಈಜಾಗಿ ಐಡೆಂಟಿಫೈ ಮಾಡ್ಕೊಂಡ್ಬಿಡ್ಬೋದು. ಹೂ ಆರ್ ದ ಫೂಲ್ಸ್, ಹೂ ಆರ್ ದ ಇಂಟೆಲಿಜೆಂಟ್ಸ್ ಅಂತ. ಇದನ್ನ ಸೆಕೆಂಡ್ ವ್ಯೂವರ್ ಇನ್ನೊಂದಿಷ್ಟು ಸಪೋರ್ಟ್ ಮಾಡಿ ಹೇಳ್ತಾನೆ ಅಲ್ವಾ. ಎಷ್ಟು ಚೆನ್ನಾಗಿ ನೋಡ್ರಿ, ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಹೇಳ್ಕೊಂತ ಬರ್ತದ್ರೆ. ಇದು ಈಗ ಎಂಪರರ್ ಇಂಪ್ರೆಸ್ ಆಗದ ಇನ್ನೇನ್ ಮಾಡ್ತಾನೆ. ಓಕೆ, ದಿಸ್ ಈಸ್ ದ ಎಂಡಿಂಗ್ ಆಫ್ ದ ಫಸ್ಟ್ scene. Thanks a lot for watching. Please subscribe to this channel, like the channel and share it. Make use of the video. Thank you very much. Please, once again, my request is to subscribe the channel. Your subscription make me more enthusiastic to prepare and make more and more useful and valuable videos for you, for the students and the teachers. Once again, this is the request to subscribe. Your subscription make me more enthusiastic. This is said already, it is repeated. Once again, I thank you all of you, all the best. Thank you.